ನಮಸ್ಕಾರ ವೀಕ್ಷಕರೇ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತ ಭಕ್ತಾನಾಂ ಏಕದಂತಂ ಉಪಾಸ್ಮಹೆ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೆ ಸೋಮವಾರ ವಾರದ ಮೊದಲನೇ ದಿವಸ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಸಿಗುವಂಥದ್ದಾಗಲಿ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಘ್ನಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ. ವಾರದ ಮೊದಲನೇ ದಿನ, ವಾರದ ಮೊದಲನೇ ದಿವಸವಾದಂಥ ಈ ಶುಭ ದಿನ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಹೆಚ್ಚಿನ ಯಶಸ್ಸಾಗಬೇಕು. ಹಾಗೆ ನಮ್ಮೊಳಗಿರುವಂತಹ ಅಂಧಕಾರ ಎಂಬತಕ್ಕಂಥದ್ದನ್ನು ದೂರ ಮಾಡಿಕೊಂಡು ಜ್ಞಾನಚಕ್ಷುವಿನಿಂದ ಸಾಧ್ಯವಾದಷ್ಟು ಒಳ್ಳೆಯ ಸನ್ಮಾರ್ಗದಲ್ಲಿ ನಡೆಯಬೇಕು. ಹಾಗೆ ಪ್ರತಿಯೊಬ್ಬರ ಆರೋಗ್ಯವೂ ಸಹಿತ ವೃದ್ಧಿಯಾಗಬೇಕು. ಈಗಾಗಲೇ ಒಂದಷ್ಟು ಕಡೆ ಮಳೆ, ಒಂದಷ್ಟು ಕಡೆ ಬಿಸಿಲಿನ ವಾತಾವರಣ. ಮಳೆಯಿಂದ ಅನಾಹುತಗಳಾಗ್ತಿರ್ತಕ್ಕಂಥದ್ದು ಅಂತ ಹೇಳೋರು ಒಂದಷ್ಟು ಜನ, ಮಳೆಯೇ ಇಲ್ಲ, ಬಿಸಿಲಿನ ತಾಪ ತಡ್ಕೊಳ್ಳೋಕ್ಕಾಗ್ತಿಲ್ಲ ಅಂತ ಹೇಳ್ತಕ್ಕಂಥವ್ರು ಒಂದಷ್ಟು ಜನ. ಏನೇ ಆದರೂ ಈ ಪ್ರಕೃತಿಯ ಮಡಿಲಲ್ಲಿ ಯಾವ್ಯಾವ ಕಾಲಕ್ಕೆ ಏನೇನಾಗಬೇಕು, ಏನು ನಡೀಬೇಕು ಅದೆಲ್ಲವೂ ಸೃಷ್ಟಿಯ ನಿಯಮ. ಅಂತಹದ್ರಲ್ಲಿ ವಾರದ ಮೊದಲನೇ ದಿವಸ ಎಲ್ಲರೂ ಕಳೆದ 1-2-3 ದಿನಗಳ ರಜಾ ಇದ್ದಿದ್ದರಿಂದ ದೂರಭಾರ ಪ್ರಯಾಣ, ಎಲ್ಲರೂ ಪ್ರಯಾಣವನ್ನು ಬೆಳೆಸಿ ನಡೆಸ್ತಿದ್ದೀರಿ, ಪ್ರಯಾಣವನ್ನು ಮುಗಿಸ್ಕೊಂಡು ಬಂದಿದ್ದೀರಿ. ಇವತ್ತು ಉದ್ಯೋಗಕ್ಕಾಗಿ ಎಲ್ಲರೂ ಹೊರಟು ನಿಂತಿದ್ದೀರಿ. ಹಿಂದೆಲ್ಲ ಇಂತಹದ್ದೊಂದು ಪದ್ಧತಿ ಇರಲಿಲ್ಲ. ರಜಾ ಅಂತ ಸಿಕ್ಕಾಗ ಆ ವಾರಕ್ಕೊಂದು ರಜಾ, ತಿಂಗಳಿಗೊಂದು ರಜಾನೋ 6 ತಿಂಗಳಿಗೊಂದು ರಜಾನೋ ಅಥವಾ ಮಕ್ಕಳ ಶಾಲಾ ರಜೆಗಳು ಬಂದಾಗ ಆಗಷ್ಟೇ ನಿಮ್ಮ ಪ್ರಯಾಣ ಅಂತಕ್ಕಂಥದ್ದಿತ್ತು. ಆದರೆ ಇವತ್ತು ಹಾಗಲ್ಲ. ಇವತ್ತು ಬೆಂಗಳೂರಿನ ಸುತ್ತಮುತ್ತ ಇರತಕ್ಕಂತಹ 4 ದಿಕ್ಕುಗಳನ್ನು ನೋಡಿದ್ರೆ, 4 ದಿಕ್ಕುಗಳಲ್ಲಿ ಪ್ರಯಾಣಿಸುವಂತಹ ಅವರ ಜನಸಂಖ್ಯೆ ನೋಡಿದ್ರೆ ಅಬ್ಬಬ್ಬಾ ಸಾಕಾಗಿ ಹೋಗ್ಬಿಡುತ್ತೆ. ನೆನ್ನೆ ಹಾಸನದ ಒಂದು ಕಾರ್ಯಕ್ರಮ, ಹಾಸನದಿಂದ ಬರುವಂಥ ಮಾರ್ಗ ಸರಿಸುಮಾರು 2ರಿಂದ 2.5 ಗಂಟೆ ಕಾಲ ಸಂಪೂರ್ಣ ಮಂದಗತಿಯಲ್ಲಿ ಸಾಗುವಂಥ ರೀತಿ ಇತ್ತು. ಅಂದರೆ ನಮ್ಮ ಬೆಂಗಳೂರು ಮಹಾನಗರದಲ್ಲಿರ್ತಕ್ಕಂಥವರು ಪ್ರತಿ ವಾರ ಅವರದೇ ಆದಂಥ ಒಂದು ಮನಸ್ಸಿಗೆ ಶಾಂತಿ ನೆಮ್ಮದಿಗೋಸ್ಕರ ಮತ್ತೊಂದು ಕಡೆ ಪ್ರಯಾಣವನ್ನು ಬೆಳೆಸಿ ಆ ಪ್ರಯಾಣದ ಸುಖ ಸಂತೋಷವನ್ನು ಅನುಭವಿಸಬೇಕು ಅಂತಕ್ಕಂಥ ಒಂದು ಚಿಂತನೆ. ನನಗನ್ಸಿದ ಮಟ್ಟಿಗೆ ಹಿಂದೆಲ್ಲ ಸಂಪಾದನೆ ಕಡಿಮೆ ಇತ್ತು. ಆಗ ಆ ಸಂಪಾದನೆ ತಿಂಗಳಿಗಾಗುವಷ್ಟು ನಾವು ಮೇಂಟೈನ್ ಮಾಡಬೇಕಿತ್ತು. ಇವತ್ತು ಸಂಪಾದನೆ ಯಥೇಚ್ಛವಾದಂಥ ರೀತಿ ಆಯಿತು. ಅದಕ್ಕೆ ಜೀವನ ಸಹಿತ ಹಾಗೆ ಸುಂದರವಾಗಿ ನಗನಗ್ತಾ ಇರಬೇಕು, ಬಂದದ್ದನ್ನು ಅಲ್ಲೇ ನೆಮ್ಮದಿಯಾಗಿ ಖರ್ಚು ಮಾಡ್ಕೊಂಡು ನೆಮ್ಮದಿಯಾಗಿರಬೇಕು ಎಂಬತಕ್ಕಂಥದ್ದಕ್ಕಾಗಿ ಪ್ರತಿ ವಾರ ಶುಕ್ರವಾರ ಮಧ್ಯಾಹ್ನ ಆಯಿತು ಅಂದರೆ ನಮ್ಮ ಪ್ರಯಾಣ ಒಂದೊಂದು ಭಾಗಕ್ಕೆ ಹೊರಡ್ತಾ ಹೋಗ್ತೀವಿ. ಅಂದರೆ ಬಹುಶಃ ಈ ಜೀವನದ ಸೂಕ್ಷ್ಮದ ಕಲೆಗಳನ್ನು, ಅಂದರೆ ಮನುಷ್ಯ ಎಷ್ಟು ದಿವಸ ಬದುಕಿರ್ಬೋದು, ತನ್ನ ಬದುಕೇನು, ತನ್ನ ಬದುಕಿನ ಸೂಕ್ಷ್ಮದ ಆ ಚಿಂತನೆಗಳನ್ನು ಮಾಡ್ತಾ ಒಂದೊಂದಷ್ಟನ್ನು ವಿಭಿನ್ನವಾಗಿ ತೊಗೊಂಡು ಹೋಗ್ತಾರೆ. ಆದರೆ ಆರೋಗ್ಯಕರವಾದಂತಹ ಬೆಳವಣಿಗೆ ಆದರೆ ಅದು ಆನಂದವೇ. ಆದರೆ ನಿನ್ನೆ ಹಾಸನ ರಸ್ತೆಯಲ್ಲಿ ಎಷ್ಟು ಆಕ್ಸಿಡೆಂಟ್ಸ್ ಆಗಿದೆ ಯೋಚನೆ ಮಾಡಿ. ಎಲ್ಲರೂ ವೇಗವಾಗಿ ನಾನು ಊರಿಗೆ ಬರಬೇಕು, ನನ್ನ ಮನೆಗೆ ಬಂದು ಸೇರ್ಕೋಬೇಕು. ಇಲ್ಲಿಂದ ಹೊರಡುವಾಗ ಆನಂದವಾಗಿ ಹೊರಡ್ತೀರಿ. ಬೆಂಗಳೂರಿನಿಂದ ನಿಮ್ಮ ಯಾವ ಯಾತ್ರಾ ಸ್ಥಳಕ್ಕೆ ಹೊರಡಬೇಕು, ಯಾವ ಮನರಂಜನಾ ಸ್ಥಳಕ್ಕೆ ಹೊರಡಬೇಕು, ಅಲ್ಲಿವರೆಗೂ ನೀವು ನೆಮ್ಮದಿಯಾಗಿ ಹೊರಡ್ತೀರಿ. ಇದು ನೆನ್ನೆ ಬರೀ ಹಾಸನ ರಸ್ತೆ ಮಾತ್ರ ಅಲ್ಲ. ಹಾಸನ ರಸ್ತೆ ಇರಲಿ, ಮೈಸೂರು ಇರಲಿ ಅಥವಾ ಮಂಗಳೂರು ಇರಲಿ, ಯಾವುದೇ ಭಾಗ ಇರಲಿ. ಇನ್ನು ಕೋಲಾರ ಏನು ಕಡಿಮೆ ಇಲ್ಲ. ಈ ಭಾಗದಲ್ಲೂ ಸಹಿತ ಕೋಲಾರ, KGF, ತಿರುಮಲ ತಿರುಪತಿ ದರ್ಶನಕ್ಕೆ ಹೊರಡ್ತಕ್ಕಂಥವ್ರು. ಒಟ್ಟಾರೆ ತೀರ್ಥಕ್ಷೇತ್ರ ಅನ್ನೋದು ಸ್ವಲ್ಪ ಮಾತ್ರನೇ, ಬೆರಳಿನಿಕೆ ಅಷ್ಟು ಮಾತ್ರನೇ. ಆದರೆ ಮನರಂಜನಾ ಕ್ಷೇತ್ರಗಳು, ಬೆಟ್ಟದ ತುದಿಯಲ್ಲಿ ಒಂದು ಮನೆ ಇದೆ ಅಂದರೆ ಆ ನಿಸರ್ಗದಲ್ಲಿ ಇರಬೇಕು ಎಂಬತಕ್ಕಂಥ ಆಸೆ. ಅಲ್ಲಿ ಹೋದರೆ ಯಾವುದೇ ಥರ ಕಡಿವಾಣ ಇರೋದಿಲ್ಲ. ಎಲ್ಲವೂ ನಿಮ್ಮ ಇಚ್ಛೆಯಂತೆ ನಡೆಯುತ್ತೆ. ನಡೆಸಿ, ಬೇಡ ಅಂತ ಹೇಳೋದಿಲ್ಲ. ಆದರೆ ನಿಮ್ಮ ಆರೋಗ್ಯ ನೋಡ್ಕೋಬೇಕಲ್ಲ. ಜೊತೆಗೆ ನಿಮ್ಮನ್ನು ನಂಬಿರ್ತಕ್ಕಂಥವ್ರು ಇನ್ನೂ ಮನೆಯಲ್ಲಿದ್ದಾರಲ್ಲ, ಹೋಗುವಾಗ ನೀವೇ ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಹೋಗಲ್ಲ, ಅಥವಾ ಇನ್ನೂ ಮನೆಗೆ ಬೇಕಾಗಿರ್ತಕ್ಕಂಥವ್ರನ್ನ ಕರ್ಕೊಂಡು ಹೋಗಲ್ಲ. ನಿಮ್ಮದೇ ಆದ ಪ್ರಪಂಚದಲ್ಲಿ ತೇಲ್ತಾ ಮುಂದೆ ನಡೀತೀರಿ. ಸೇಫಾಗಿ ಮನೆಗೆ ಬಂದು ಸೇರಿಕೊಂಡ್ರೆ ಅದು ಸಂತೋಷ. ಮಾರ್ಗ ಮಧ್ಯದಲ್ಲಾಗುವಂತಹ ಅಚಾತುರ್ಯಗಳು, ಅನಾಚಾರಗಳಿಗೆ ಅದು ಎಲ್ಲರೂ ಕಣ್ಣೀರಿಡಬೇಕಾಗತ್ತೆ. ಆದರೆ ಯಾತ್ರೆ ಹೊರಡ್ತಕ್ಕಂಥವ್ರು, ಪ್ರಯಾಣ ಬೆಳೆಸ್ತಕ್ಕಂಥವ್ರು, ಮಾರ್ಗ ಮಧ್ಯದ ಆ ಅವಸಾನ ಕಾಲ ಅಂತಕ್ಕಂಥದ್ದು ಬಂದ್ಬಿಡುತ್ತಲ್ಲ, ಅದು ತುಂಬ ಕಣ್ಣೀರು ಹಾಕುವಂಥ ಕೆಲಸ. ಯಾಕೆಂದರೆ ಒಂದು ಕಡೆ ಆಕ್ಸಿಡೆಂಟು, 2 ಕಡೆ ಆಕ್ಸಿಡೆಂಟು ಪರವಾಗಿಲ್ಲ, ಸರಾಸರಿ ಆಕ್ಸಿಡೆಂಟ್ಗಳು ನೋಡ್ತಾನೆ ಬಂದ್ವಿ ನಾವು. ಅಂದರೆ ಎಲ್ಲರೂ ವೇಗವಾಗಿ ಬರಬೇಕು. ಈ ಗಾಡಿಗಿನ್ನ ಆ ಗಾಡಿ ಸ್ಪೀಡು, ಆ ಗಾಡಿಗಿನ್ನ ಇನ್ನೊಂದು ಗಾಡಿ ಸ್ಪೀಡು. ಮನುಷ್ಯನ ವೇಗ, ಆ ವೇಗದ ಚಲನೆ, ಅದರಿಂದ ಆಗ್ತಿರ್ತಕ್ಕಂಥ ಅನಾಹುತಗಳು ನೋಡ್ತಿದ್ರೆ ಸರಿಯಾಗಿ ಡ್ರೈವ್ ಮಾಡಿಕೊಂಡು ಬರ್ತಕ್ಕಂಥವ್ರು ಸಹಿತ ರಸ್ತೆಯಲ್ಲಿ ಓಡಾಡೋದು ಬಹಳ ಕಷ್ಟ.
ಅಂದರೆ ಅವರ ಚಿಂತನೆಗಳು ಹಾಗಾಗೋಗ್ತಾ ಇದೆ. ಆದರೂ ಪ್ರಸ್ತುತ ಒಂದಷ್ಟು ಶ್ರಮದಿಂದ ಸಂಬಳ ಇಲ್ದಿರ, ಕೆಲಸಗಳಿಲ್ದಿರ, ಈಗಾಗಲೇ ಉದ್ಯೋಗದಿಂದ ಆಚೆ ಬಂದು ತನ್ನ ಜೀವನ ನಡೆಸೋದು ಹೇಗಪ್ಪ ಅಂತ ಚಿಂತನೆ ಮಾಡುವಂಥ ಜನ ಒಂದಷ್ಟು ಜನ ಮಧಾಂಧರಾಗಿ ಇರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಬಿಟ್ಟು ಕೂತ್ಕೊಳ್ಳುವಂಥವ್ರು ಇನ್ನಷ್ಟು ಜನ. ಆದರೂ ಭಗವಂತ ಎಲ್ಲವನ್ನೂ ಲೆಕ್ಕ ಹಾಕ್ತಾ ಇರ್ತಾನೆ. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಬೇಕು, ಯಾವುದು ಬೇಡ, ಈ ಬೇಕು ಬೇಡಗಳನ್ನು, ಸರಿ ತಪ್ಪುಗಳನ್ನು ಸರಿಯಾಗಿ ಆಲೋಚನೆ ಮಾಡಿ ಎಡುಗೋ ಕಾಲು ಸಹಜ ಅಂಥೇಳಿ ನಡೆದರೆ ಅದು ಆನಂದ. ಅದನ್ನು ಬಿಟ್ಟು ಮುಂದೆ ನಡೆದರೆ ಪ್ರತಿನಿತ್ಯದ ಕಣ್ಣೀರು ಮನೆಯಲ್ಲಿ ಆವರಿಸ್ಬಿಡುತ್ತೆ. ಆದರೂ ಇರಲಿ, ವಾರದ ಮೊದಲನೇ ದಿವಸ ಬಹಳ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಹಾಕೋಣ. ಇರ್ತಕ್ಕಂತಹ ರಾಶಿ ನಕ್ಷತ್ರಚಾರ ಪ್ರಕಾರ ವಿಚಾರಗಳನ್ನು ತಿಳ್ಕೊಳ್ಳೋಣ. ಇರ್ತಕ್ಕಂಥ ನಿಮ್ಮ ಕುಲದೇವರನ್ನು, ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ತಾ ಪ್ರತಿಯೊಬ್ಬರು ಸಹಿತ ಅವರವರ ಪ್ರಾರಂಭಿಕ ಹಂತದ ಆ ಕಾಯಕವನ್ನು ಶ್ರದ್ಧೆಯಿಂದ ಆಚರಣೆ ಮಾಡಬೇಕಾದ್ದೇ ಧರ್ಮ. ನೀವು ಇವತ್ತಿನ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತಿದ್ದೀರಿ, ವಾರದ ಪ್ರಾರಂಭವಾದಂತಹ ಈ ಶುಭ ದಿನ ಸೋಮವಾರ, ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಅನುಗ್ರಹದಿಂದ ನಿಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಮಹರ್ಷಿವಾಣಿ ಕಾರ್ಯಕ್ರಮ ಪ್ರತಿನಿತ್ಯ ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ಬೆಳಗಿನ ಶುಭೋದಯಗಳಿಂದಲೇ ಪ್ರಾರಂಭ ಆಗಬೇಕು. ಹಾಗೆ ಆರೋಗ್ಯಕರವಾದಂಥ ಚಿಂತನೆ ಆಗಬೇಕು. ಬೇಕು ಬೇಡಗಳನ್ನು ಆಲೋಚನೆ ಮಾಡಬೇಕು. ಮನುಷ್ಯನ ಗ್ರಹಗತಿಗಳಲ್ಲಿರ್ತಕ್ಕಂತಹ ದೋಷಗಳಿಗೆ ಆಗಿಂದಾಗಲೇ ಒಂದಿಷ್ಟು ಪರಿಹಾರವನ್ನು ಕಂಡುಕೊಳ್ಬೇಕು. ಯಾಕೆಂದರೆ ಮೊನ್ನೆ ಅಷ್ಟೇ ಯಾವಾಗ ಯುಗಾದಿ ಹೊಸ ವರ್ಷ ಆಯಿತು, ಹೊಸ ವರ್ಷ ಅಂತ ಸಂತಸ ಸಂಭ್ರಮದಿಂದ ಆಚರಣೆ ಮಾಡಿದಂಥವ್ರು ಒಂದಷ್ಟು ಜನ. ಯುಗಾದಿ ಹಬ್ಬ ಆದ ನಂತರ ಪರಿವರ್ತನೆಗಳಾಗ್ತಿರ್ತಕ್ಕಂಥದ್ದು ಇನ್ನಷ್ಟು ಜನಕ್ಕೆ. ಹಾಗೆ ಯಾರ ಜಾತಕದಲ್ಲಿ ಗ್ರಹಸ್ಥಿತಿಗಳಲ್ಲಿ ಆದಂಥ ವ್ಯತ್ಯಾಸ ಇದೆಯಲ್ಲ, ಅವರು ಹಾಕ್ತಿರ್ತಕ್ಕಂಥ ಕಣ್ಣೀರಿದೆಯಲ್ಲ, ಅಬ್ಬಾ ಇದಕ್ಕೆ ಪರಿಹಾರ ಆದರೂ ಹೇಗೆ? ಯುಗಾದಿಗೂ ಮುನ್ನ ಅವರಲ್ಲಿದ್ದಂತಹ ಭವಿಷ್ಯತ್ತು ಬೇರೆ, ಯುಗಾದಿ ಆದ ನಂತರ ಆಗ್ತಿರ್ತಕ್ಕಂತಹ ಭವಿಷ್ಯತ್ತಿನ ಆ ನಡವಳಿಕೆಗಳಲ್ಲಿ ಇರ್ತಕ್ಕಂಥ ವ್ಯತ್ಯಾಸ ಬಹಳಷ್ಟು ವೇಗವಾಗಿ ನಡೆಯುವಂತಹ ವ್ಯಕ್ತಿ ಸಹಿತ ಒಂದು ಕಡೆ ಕುಂತ್ಕೊಂಡು ಆಯಾಸದಿಂದ ಎಲ್ಲಿ ಗಿಡ ಮರ ಸಿಗುತ್ತೋ ಅಲ್ಲಿ ನೆರಳಲ್ಲಿ ಒಂದಷ್ಟು ಕಾಲ ಕೂತ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಿಂದ ಕೂರುವಂಥ ಕಾಲ ಬಂದಾಯಿತು. ಇದು ಕಾಲಚಕ್ರ. ಈ ಕಾಲಚಕ್ರದಲ್ಲಿ ಎಲ್ಲವೂ ಹೀಗೆ ಇರುತ್ತೆ. ಮೇಲೆ ಹತ್ತಿದ್ದಂಥ ವ್ಯಕ್ತಿ ತಳಗಿಳಿಬೇಕು, ತಳಗಿರ್ತಕ್ಕಂಥ ವ್ಯಕ್ತಿ ಮೇಲೆ ಹತ್ತಬೇಕು. ನಾವು ಅಂದುಕೊಂಡ ಹಾಗೆ ಅಥವಾ ನಮ್ಮ ಬದುಕಿನ ಹಾಗೆ ನಾವು ಅಂದುಕೊಳ್ತೀವಿ, ನಾವೆಲ್ಲವೂ ಕ್ರಮಬದ್ಧವಾಗಿದ್ದೇವೆ, ಸರಿಯಾಗಿದ್ದೇವೆ, ಯಾವುದೇ ತರಹ ನ್ಯೂನತೆಗಳಿಲ್ಲದಂತ ಇದ್ದೇವೆ, ನಾವು ಹಾಸಿಗೆ ಇದ್ದಷ್ಟೇ ಕಾಲು ಚಾಚ್ತಾ ಇದ್ದೇವೆ, ಭಗವಂತ ಕೊಟ್ಟಿದ್ರಲ್ಲಿ ನಾವು ತೃಪ್ತರಾಗಿದ್ದೇವೆ, ಆದರೂ ಯಾಕಪ್ಪ ಈ ಕಷ್ಟ? ಇಂತಹ ಈ ಪ್ರಶ್ನೆಗೆ ಯಾಕಪ್ಪ ಈ ಕಷ್ಟ ಎಂಬತಕ್ಕಂಥದ್ದು ಇದೆಯಲ್ಲ, ಆ ಕಷ್ಟ ಎಲ್ಲವೂ ಎಲ್ಲ ಕಾಲಗಳಲ್ಲೂ ಅವರಿಂದಲೇ ಬರುತ್ತೆ ಅಂತಲ್ಲ, ಅಥವಾ ಅವರ ಜಾತಕದಲ್ಲೇ ಬರುತ್ತೆ ಅಂತಲ್ಲ. ಮನುಷ್ಯನ ಗ್ರಹಸ್ಥಿತಿಗಳು, ಗ್ರಹ ನಕ್ಷತ್ರಚಾರ ಪ್ರಕಾರ ನನ್ನ ಮನೆಯಲ್ಲಿ ಆ ಗ್ರಹ ಇಲ್ದಿದ್ರೂ ಪಕ್ಕದ ಮನೆಯಲ್ಲಿ ಈ ಗ್ರಹ ನಿಂತ್ಕೊಂಡಾಗ, ಅಂದರೆ ಇನ್ನೊಂದು ಮನೆಯಲ್ಲಿ ಗ್ರಹದಿದ್ದಾಗ ಆ ಗ್ರಹದ ದೃಷ್ಟಿಕೋನಗಳು 4-5 ಮನೆಗಳಿಗೆ ಪಸರಿಸುತ್ತೆ. ಆಗ ಈ ಸಮಸ್ಯೆಗಳು ಎದುರಾಗ್ತಾ ಹೋಗುತ್ತೆ. ಇರಲಿ, ವಿಚಾರಗಳು ಸಾಕಷ್ಟು ಇದೆ, ತಿಳ್ಕೊಳ್ತಾ ಹೋಗೋಣ. ನಮ್ಮೊಂದಿಗೆ ಇರ್ತಕ್ಕಂಥವ್ರು ಸೈಕಲ್ ಅಗರಬತ್ತಿ ಅಂತಕ್ಕಂಥದ್ದು ಈಗಾಗಲೇ ನಿಮಗೆ ತಿಳಿದಿದೆ. ಪ್ರತಿಯೊಬ್ಬರ ಮನೆ ಪೂಜಾ ಮಂದಿರದಲ್ಲೂ ಒಂದು ಸೈಕಲ್ ಪ್ಯೂರ್ ಅಗರಬತ್ತಿಯನ್ನು ಹಚ್ಚಿದ ನಂತರ ಅದರ ಆನಂದವೇ ಬೇರೆ. ದೇವರ ಸಾನ್ನಿಧ್ಯದಲ್ಲಿ ಕೂತು ಸೈಕಲ್ ಪ್ಯೂರ್ ಅಗರಬತ್ತಿಯನ್ನು ಹಚ್ಚಿದಾಗ ನಿಮ್ಮ ಮನಸ್ಸು, ನಿಮ್ಮ ಮನಸ್ಸಿನ ಸ್ಥಿತಿ ಮತ್ತು ನಿಮ್ಮ ಕೇಂದ್ರೀಕರಿಸುವಂತಹ ಆ ಧ್ಯಾನ, ಭಗವಂತನ ಪ್ರಾರ್ಥನೆ ಮಾಡ್ತಿರಲ್ಲ, ಪ್ರಾರ್ಥನೆ ಮಾಡುವಾಗ ನಿಮ್ಮ ಮನಸ್ಸು ಏಕಾಗ್ರತೆ ಒಂದು ಕಡೆ ನಿಂತ್ಕೋಬೇಕಾದ್ರೆ ಸೈಕಲ್ ಪ್ಯೂರ್ ಅಗರಬತ್ತಿಯನ್ನು ಹಚ್ಚಿ ನೋಡಿ, ಅದರ ಆನಂದ ಪಡಿ, ಒಳ್ಳೆಯದಾಗಲಿ. ಇನ್ನು ಡಿವೈನ್ ಸ್ಟಾರ್ ಪೆಂಡೆಂಟ್ ಅಂತೂ ಈಗಾಗಲೇ ಸಾಕಷ್ಟು ಜಗಜ್ಜಾಹೀರಾತಾಯಿತು, ಹೆಸರು ಮಾಡಾಯಿತು. ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬರು ಸಹಿತ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸಬೇಕು, ನಮ್ಮಲ್ಲಿರ್ತಕ್ಕಂಥ ನೆಗೆಟಿವಿಟಿನ ದೂರ ಮಾಡ್ಕೋಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ಇದ್ದೀರಿ, ಹಾಗಿದ್ದೀರಿ ಮತ್ತು ನಡೆಸ್ಕೊಂಡಿದ್ದೀರಿ. ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸಿರ್ತಕ್ಕಂಥವ್ರು ಸಹಿತ ಬಹಳ ಅದ್ಭುತವಾದಂತಹ ಒಂದಷ್ಟು ಪರಿಕಲ್ಪನೆಗಳಿಂದ ತಮ್ಮ ಕೆಲಸ ಕಾರ್ಯಗಳನ್ನು, ತಮ್ಮ ಆರೋಗ್ಯ ಭಾಗ್ಯವನ್ನು, ತಮ್ಮಲ್ಲಿರ್ತಕ್ಕಂಥ ನೆಗೆಟಿವಿಟಿಯನ್ನು, ಜೊತೆಗೆ ತಮ್ಮ ಸುತ್ತಮುತ್ತ ಪರಿಸರವನ್ನು ಸಹಿತ ಒಂದು ಸುಂದರವಾದಂಥ ರೀತಿ ತೆಗೆದುಕೊಂಡು ಹೋಗ್ತಾ ಇದೆ. ಅಂತಹ ಅದ್ಭುತವಾದಂತಹ ಚಿಂತನೆಯಲ್ಲಿ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಕೆಲಸ ಮಾಡ್ತಾ ಇದೆ, ಒಳ್ಳೆಯದಾಗಲಿ. ಇನ್ನು ಸುದರ್ಶನ್ ಸಿಲ್ಕ್ ಯಾರಿಗೆ ಬೇಡ ಸೀರೆ? ಯಾವ ಕಾಲದಲ್ಲಾದರೂ ರಂಗಿನ ವಿಶೇಷವಾಗಿರ್ತಕ್ಕಂಥ ಅದ್ಭುತವಾದಂಥ ಸೀರೆ ಉಡಬೇಕು ಹೆಣ್ಣು ಮಕ್ಕಳು. ಅದಕ್ಕಾಗಿ ಸುದರ್ಶನ್ ಸಿಲ್ಕ್ ಇವತ್ತು ನೆನ್ನೆದಲ್ಲ, ಇದಕ್ಕೆ ತನ್ನದೇ ಆದಂಥ ಇತಿಹಾಸ ಇದೆ. ಸುದರ್ಶನ್ ಸಿಲ್ಕಲ್ಲಿ ಒಂದು ಸ್ಯಾರಿ ತೆಗೆದುಕೊಂಬಿಟ್ರೆ, ಆ ಸ್ಯಾರಿ ಮೈಮೇಲೆ ಉಟ್ಟರೆ ಆ ತಾಯಂದರಿಗೆ ಅದರ ಆನಂದವೇ ಬೇರೆ. ಸುದರ್ಶನ್ ಸಿಲ್ಕ್ ಅಂದರೆ ಅಷ್ಟು ಆನಂದ, ಒಂದು ಕಲ್ಲರು, ಒಂದು ಕ್ವಾಲಿಟಿ, ಒಂದು ವಿಶೇಷವಾಗಿರ್ತಕ್ಕಂಥ ವರ್ಣರಂಜಿತವಾಗಿರ್ತಕ್ಕಂಥದ್ದು. ಹಾಗಾಗಿ ಸುದರ್ಶನ್ ಸಿಲ್ಕ್ ಸ್ಯಾರಿಗೆ ಒಂದು ಹೆಸರುವಾಸಿ. ಇದಾದ ನಂತರ ಭೀಮಾ ಜ್ಯುವೆಲರ್ಸ್, ಬಂಗಾರದ ಮಳಿಗೆ,
ಇದು ಉಡುಪಿಯಿಂದ ಬೆಂಗಳೂರಿನತ್ತ. ಉಡುಪಿಯಲ್ಲಿರ್ತಕ್ಕಂತಹದ್ದು ಉಡುಪಿ ಪ್ರಾರಂಭ, ಆದರೆ ಇಲ್ಲಿ ತನಕ ಬೆಂಗಳೂರಿನ ತನಕ ಭೀಮಾ ಜ್ಯುವೆಲರ್ಸ್ನ ಒಂದೊಂದು ಒಡವೆಗಳು ಸಹಿತ ಅತ್ಯದ್ಭುತವಾಗಿ ವಿಶೇಷವಾಗಿರ್ತಕ್ಕಂಥ ರೀತಿ ಮೂಡಿ ಬರ್ತಾ ಇದೆ. ಎಲ್ಲರೂ ಹೆಣ್ಣು ಮಕ್ಕಳು ಹಬ್ಬ ಹರಿದಿನ ಅಂತ ಬಂದರೆ ಯಾವ ಅಂಗಡಿನಪ್ಪ ಬಹಳಷ್ಟು ಬ್ಯುಸಿಯಾಗಿರುತ್ತೆ, ಎಲ್ಲಪ್ಪ ತುಂಬ ರಶ್ ಆಗಿರುತ್ತೆ ಅಂದರೆ ಅದು ಬಂಗಾರದ ಮಳಿಗೆ ಭೀಮಾ ಜ್ಯುವೆಲರ್ಸಲ್ಲಿ ಅಂತಹ ಅದ್ಭುತವಾದಂಥ ಕಲೆಕ್ಷನ್ಸ್ ಇದೆ, ಹೋಗಿ ನೋಡಿ. ಇನ್ನು ಸದ್ಗುರು ಅಲೋವೆರಾ ಶಾಂಪು ಒಂದು ಲೀಸ್ಟ್ ಚೆನ್ನಾಗಿದೆ ನನ್ನ ಕೈಲಿ, ಆ ಲೀಸ್ಟ್ ಇಸ್ಕೊಂಡು ಹೇಳ್ತಾ ಇದ್ದೀನಿ. ಯಾಕೆಂದರೆ ಇಷ್ಟು ದಿವಸ ಹೇಳೋರು ಬೇರೆ ಆಗಿದ್ದರು, ಈಗ ನಾನು ಹೇಳ್ತಾ ಇದ್ದೀನಿ, ನಂದು ಒಂದು ಜವಾಬ್ದಾರಿ ಇದೆಯಲ್ಲ. ಈಗ ಸದ್ಗುರು ಅಲೋವೆರಾ ಶಾಂಪು, ನುಣಿಪಾದಂಥ ಕೂದಲು ಅದಕ್ಕಿருந்து ಬೇರೆ ಬೇರೆ ಎಲ್ಲ ಇದೆ. ಏನೇ ಆದರೂ ಶಾಂಪು ಹಾಕ್ಕೊಂಡ್ರೆ ಕಂಡೀಷನರೇ ಬೇಡ, ಅಂತಹ ಅದ್ಭುತವಾದಂತಹ ಗುಣವುಳ್ಳಂಥದ್ದು ಈ ಒಂದು ಶಾಂಪು. ಮಲ್ಲಿಕಾರ್ಜುನ ಟ್ರಾವೆಲ್ಸ್ ಅಂತೂ ಮಲ್ಲಿಕಾರ್ಜುನ ಟ್ರಾವೆಲ್ಸ್ ಅಂದರೆ ಮನೆಯಲ್ಲಿ ಎಷ್ಟೋ ಜನದ ಕುಟುಂಬಗಳಲ್ಲಿ ಗಂಡು ಮಕ್ಕಳಾಗಲಿ, ಮನೆ ಸೊಸೆಂದರಾಗಲಿ, ಮನೆ ಮಕ್ಕಳಾಗಲಿ, ತಂದೆ ತಾಯಿನ ಎಲ್ಲಾದರೂ ಒಂದು ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರ ಕರ್ಕೊಂಡು ಹೋಗಬೇಕು ಅಂದರೆ ಕೆಲಸದ ಒತ್ತಡ, ನಾನು ಸಾಫ್ಟ್ವೇರ್ ಕಂಪನಿ, ನನಗೆ ಅಲ್ಲಿ ಕೆಲಸ, ನನಗೆ ಇಲ್ಲಿ ಕೆಲಸ, ಅಯ್ಯೋ ಈ ವಯಸ್ಸಾದ ಕಾಲದಲ್ಲಿ ನಿಮ್ಮನ್ನು ಅಲ್ಲಿಂದ ಕರ್ಕೊಂಡು ಹೋಗಲಿ ಅನ್ನುವಂತಹ ಅವರಿಗೂ ಸಹಿತ ಮನೆ ಮಕ್ಕಳು ಹೇಗೆ ಜವಾಬ್ದಾರಿ ವಹಿಸಿ ಕರ್ಕೊಂಡು ಹೋಗಿ ಬರ್ತಾರೋ ಅಂತಹ ಅದ್ಭುತವಾದಂತಹ ಗುಣವುಳ್ಳಂಥವರು ಮಲ್ಲಿಕಾರ್ಜುನ ಟ್ರಾವೆಲ್ಸ್. ಈ ಮಲ್ಲಿಕಾರ್ಜುನ ಟ್ರಾವೆಲ್ಸಲ್ಲಿ ಇಂತಹ ಅದ್ಭುತವಾದಂಥ ಒಂದು ಗುಣ ಇರೋದರಿಂದ ಯಾವೊಬ್ಬ ವಯಸ್ಸಾಗಿರ್ತಕ್ಕಂಥ ಹಿರಿಯ ತಂದೆ ತಾಯಂದರು, ಅಕ್ಕ ತಂಗಿಯರು ಒಂದು ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರಬೇಕು ಅಂದರೆ ಈ ಒಂದು ಟ್ರಾವೆಲ್ಸ್ನ ನೀವು ಕನ್ಸಲ್ಟ್ ಮಾಡಿ ಅವ್ರು ಮಾತಾಡಿದ್ರೆ ಅವರು ವ್ಯವಸ್ಥಿತವಾದಂಥ ಜವಾಬ್ದಾರಿಯನ್ನು ಹೊರ್ತಾರೆ. ಜವಾಬ್ದಾರಿ ಹೊರೋವಂಥವ್ರು ಬೇಕು ನೋಡಿ. ಸ್ವಲ್ಪ ವಯಸ್ಸಾದ ಕಾಲದಲ್ಲಿ ಒಬ್ಬರಿಗೊಬ್ಬರು ಆಸರೆ ಆಗಬೇಕು. ಆಸರೆ ಇಲ್ಲದ ಬದುಕು ಬಹಳ ಕಷ್ಟ. ನಿನ್ನೆ ನಮ್ಮ ಆಶ್ರಮಕ್ಕೆ ಒಬ್ಬ ವ್ಯಕ್ತಿ ಬಂದಿದ್ದ, ನನಗೆ ತಂದೆ ತಾಯಿ ಇಲ್ಲ, ಒಪ್ಕೊಳ್ಳೋಣ, ಹೆಂಡತಿ ಮಕ್ಕಳಿಲ್ಲ, ಒಪ್ಕೊಳ್ಳೋಣ, ಕೊನೆಗೆ ನಾನು ಎಲ್ಲಿ ವಾಸ ಮಾಡಬೇಕೋ ನನಗೆ ಗೊತ್ತಿಲ್ಲ, ಇಲ್ಲಿವರೆಗೂ ಎಲ್ಲಿದ್ದಪ್ಪ, ನಾನು ಯಾವುದೋ ಒಂದು ಬಸ್ ಸ್ಟಾಪ್ಗಳಲ್ಲಿ ಅಲ್ಲಿ ಇಲ್ಲಿ ನಾನಿದ್ದೆ, ನಾನೊಬ್ಬ ಡ್ರೈವರು, ನನ್ನ ಜೀವನ ಬಹಳ ಕಷ್ಟ ಇದೆ ಅಂತ. ಸಾಲದಕ್ಕೆ ನಾನು ಎಲ್ಲೂ ನನ್ನ ಸ್ಥಳ ಇಲ್ದಿರ ನಾನು ಒಂದು ಕಡೆ ಮಲಗಿರಬೇಕಾದ್ರೆ ಒಂದು ಕಾರು ನನ್ನ ಕಾಲ ಮೇಲೆ ಹತ್ತಿಸಿ ನನ್ನ ಕಾಲು ಸಹಿತ ಸರಿಯಾಗಿ ನಡಿಲಿಕ್ಕೆ ಆಗ್ತಿಲ್ಲ ಅಂತ ಎರಡೂ ಕಣ್ಣು ನೀರು ಆನಂದವಾಗಿ ಭಾಳಷ್ಟು ನೋವುಪಟ್ಟ. ಆದರೆ ಅದ್ರಿಗೊಂದು ಸಣ್ಣ ಪರಿಹಾರ ನಾವು ತೋರಿಸಿದ್ವಿ. ಇದೆಲ್ಲಪ್ಪ ಜೀವನ, ಇನ್ನು ಮುಂದಿನ ಜೀವನ ಹೀಗೆ, ಇದಕ್ಕೆ ಅಂತ ಇರ್ತಕ್ಕಂಥ ಸಂಸ್ಥೆಗಳಿದೆ, ಆ ಸಂಸ್ಥೆಗಳಲ್ಲಿ ನೀನು ಬದುಕು ಅಂತ. ಉದ್ದೇಶ ಇಷ್ಟೇ. ಯಾವೊಬ್ಬ ವ್ಯಕ್ತಿ ಒಂಟಿ ಆಗೋಗ್ತಾನಲ್ಲ, ಒಂಟಿ ಆದಾಗ ಇಡೀ ಜಗತ್ತು ಕತ್ಲಾಗ್ಬಿಡತ್ತೆ. ಆ ಒಂಟಿತನ ಅಂತಕ್ಕಂಥದ್ದನ್ನು ಯಾರಿಗೂ ಯಾವತ್ತೂ ಬರಬಾರ್ದು. ಮನುಷ್ಯನ ಕಡೆಗಾಲದ ಕಡೆ ಉಸಿರಿನ ಕಡೆ ಕ್ಷಣದವರೆಗೂ ಭಗವಂತ ನಾನಿದ್ದೀನಿ ಅಂತ ಹೇಳ್ತಾನೆ. ಆದರೆ ಈ ಪ್ರಕೃತಿಯ ಮಧ್ಯದಲ್ಲಿ ಈ ಪರಿಸರದಲ್ಲಿ ವಾಸ ಮಾಡಬೇಕಾದ್ರೆ ಅದನ್ನು ಪ್ರತಿ ಕ್ಷಣ ಚುಚ್ಚಿ ತೋರಿಸ್ತಕ್ಕಂಥವ್ರು ಈ ಪರಿಸರದಲ್ಲಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ನೀನು ಒಂಟಿಯಾಗಿದೆಯಾ, ನೀನು ಒಂಟಿತನ ನೋಡ್ತಾ ಇದೆಯಾ, ನೀನು ಒಬ್ಬನೇ ಆಗಿದೆಯಾ, ಒಬ್ಬನಿದ್ದು ಏನು ಹೆದರಿಸ್ಲಿಕ್ಕೆ ಆಗೋದಿಲ್ಲ, ನೀನು ಎಲ್ಲರೊಂದಿಗೆ ಇರಬೇಕು ಎಂಬತಕ್ಕಂಥದ್ದನ್ನು ಸಾರಿ ಹೇಳಿದ್ರು ಕೆಲವೊಬ್ಬರ ಮೈಂಡ್ಸ್ ಪರಿಸ್ಥಿತಿ ಏನಾಗಿಬಿಡುತ್ತೆ, ಆ ಒಂಟಿತನಕ್ಕೆ ತಾನು ಜಾರ್ತಾ ಇರ್ತಾರೆ. ತನಗೆ ಬೇಕಾದ್ದು ಎಲ್ಲವೂ ಸೌಲಭ್ಯ ಇದ್ದರೂ ನನಗೇನೂ ಬೇಡ ಅನ್ನೋ ಮಟ್ಟಿಗೆ ಹೊರಟೋಗ್ತಾರೆ. ಬಹುಶಃ ಅದು ಕರ್ಮಫಲ ಅಲ್ವಾ? ಭಗವಂತ ಎಲ್ಲವನ್ನೂ ತಂದಿಟ್ಟಿದ್ದಾನೆ, ಮೃಷ್ಟಾನ್ನವನ್ನು ಮುಂದಿಟ್ಟಿದ್ದಾನೆ, ಬೇಕು ಬೇಡಗಳನ್ನು ತಿಳ್ಕೊಳ್ಳುವಂಥ ಆಲೋಚನೆ ಇರುತ್ತಾನೆ, ಎಲ್ಲ ಜ್ಞಾನವನ್ನು ಪಸರಿಸಿರ್ತಾನೆ, ಎಲ್ಲ ಜ್ಞಾನ ಅಂದಿರುತ್ತೆ. ಆ ಜ್ಞಾನದೊಂದಿಗೆ ಹೇಗೆ ಬದುಕಬೇಕು ಎಂಬತಕ್ಕಂಥ ಬದುಕಿನ ಸೂಕ್ಷ್ಮತೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡದಂಥ ರೀತಿ ಇರುತ್ತೆ. ಇದೆಲ್ಲವೂ ಪ್ರಾರಬ್ಧ ಕರ್ಮ. ಬಹುಶಃ ಈ ಕರ್ಮಕ್ಕೆ ಆತನೇ ಉತ್ತರ ಕೊಡಬೇಕು. ಇರಲಿ, ಆತ ಉತ್ತರ ಕೊಡಬೇಕಾದ್ರೆ ಈ ದಿನದ ರಾಶಿಫಲ ನೋಡಬೇಕು. ಜೊತೆಗೆ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಏನು, ಬನ್ನಿ ನೋಡೋಣ ಈ ದಿನದ ಪಂಚಾಂಗವನ್ನು. ತಿಥಿವಾರ ನಕ್ಷತ್ರದ ಯೋಗವನ್ನು ಮತ್ತು ಇವತ್ತಿನ ಶುಭಾಶುಭಗಳನ್ನು, ಬೇಕು ಬೇಡಗಳನ್ನು ಹೇಗೆ ನಡಿಬೇಕು ಎಂಬತಕ್ಕಂಥ ಚಿಂತನೆಯನ್ನು ತಿಳ್ಕೊಳ್ಳೋದಕ್ಕೂ ಮುನ್ನ ಇವತ್ತಿನ ತಿಥಿವಾರ ನಕ್ಷತ್ರದಲ್ಲಿ ನಕ್ಷತ್ರ, ರಾಶಿ ಮತ್ತು ಹೇಗಿದೆ ಫಲಾಫಲಗಳು, ಮತ್ತು ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದ್ದು ಗುರು ಶನೇಶ್ವರರ ಆ ವಿಶೇಷವಾಗಿರ್ತಕ್ಕಂಥ ಸ್ಥಾನದಿಂದಲೇ ಮನುಷ್ಯ ಹಾಕುವ ಪ್ರತಿ ಹೆಜ್ಜೆಯನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಅಂತಹ ಅದೃಷ್ಟದ ಫಲ ಇವತ್ತಿನ ಭವಿಷ್ಯತ್ತು, ವಾರದ ಮೊದಲನೇ ದಿವಸ ಏನಿದೆ, ಹೇಗಿದೆ, ಯಾವ ಕ್ರಮವನ್ನು ಅನುಸರಿಸಬೇಕಾಗಿದೆ ಎಲ್ಲವನ್ನು ತಿಳ್ಕೊಳ್ಳೋಣ. ಶ್ರೀ ವಿಶ್ವವಸು ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ 21-4-2025 ಸೋಮವಾರ ಅಷ್ಟಮಿ. ಇವತ್ತು ಉತ್ತರಾಷಾಢ ನಕ್ಷತ್ರ. ಉತ್ತರಾಷಾಢ ನಕ್ಷತ್ರವಿರ್ತಕ್ಕಂತಹ ಈ ಶುಭ ದಿನ, ಉತ್ತರಾಷಾಢ ನಕ್ಷತ್ರದಲ್ಲಿರ್ತಕ್ಕಂತಹ ಚಂದ್ರ, ಇಲ್ಲಿರುವಂತಹ ಗುರು, ಜೊತೆಗೆ ಕುಜನ ಒಂದು ಅನುಗ್ರಹ, ಮನುಷ್ಯ ತಾನು ಹಾಕುವ ಹೆಜ್ಜೆನಲ್ಲಾಗುವಂತಹ ಒಂದಷ್ಟು ಅವಘಡಗಳು ಏನೇ ಆದರೂ ಪ್ರತಿಯೊಬ್ಬರ ಜಾತಕದಲ್ಲೂ ಸಹಿತ ಗುರು ಶನೇಶ್ವರರ ಅನುಗ್ರಹ ಬೇಕು. ಗುರು ಶನೇಶ್ವರರ ಅನುಗ್ರಹದಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಮನುಷ್ಯ ತಾನು ಹಾಕುವಂಥ ಹೆಜ್ಜೆ ತನಗೆ ಅರಿವಿಲ್ಲದಂಥ ರೀತಿ ಮುಳ್ಳಿನ ಮೇಲೋ, ಕಲ್ಲಿನ ಮೇಲೋ, ಬೆಂಕಿ ಮೇಲೋ ಅಥವಾ ಬೇಡವಾದಂಥ ವಸ್ತುಗಳ ಮೇಲೋ ಕಾಲಿಟ್ಟು ಕಾಲಿಗೂ ನೋವು, ಕಾಲಿಗೂ ಮನಸ್ಸಿನ ಸ್ಥಿತಿ ಎಲ್ಲವೂ ಸಹಿತ ಹಾಳಾಗಿಬಿಡುತ್ತೆ.
ಅದಕ್ಕಾಗಿ ಗ್ರಹಗಳ ನಿಯೋಗ ಜೊತೆಗೆ ಗ್ರಹಗಳ ಅನುಕೂಲ ಜೊತೆಗೆ ದೇವತಾರಾಧನೆ ಸಾಧ್ಯವಾದಷ್ಟು ಮನುಷ್ಯರ ಗ್ರಹಗತಿಗಳು ಕೆಟ್ಟಾಗ ನಾವು ನಂಬಬೇಕಾದ್ದು ನಾವು ಹಾಕಬೇಕಾದ ಹೆಜ್ಜೆ ಧರ್ಮ ಮಾರ್ಗದೆಡೆ. ಆ ಧರ್ಮ ನಮ್ಮನ್ನು ಕೈ ಹಿಡಿದು ನಡೆಸಬೇಕು, ಬಿಟ್ಟರೆ ಬೇರೆ ಯಾರೂ ಕೈ ಹಿಡಿದು ನಡೆಸ್ತಕ್ಕಂಥವ್ರಲ್ಲ. ಯಾರು ಧರ್ಮ ಮಾರ್ಗದಲ್ಲಿರ್ತಾರೆ, ಯಾರು ಧರ್ಮವನ್ನು ಅವಲಂಬಿಸಿರ್ತಾರೆ, ಯಾರು ಧರ್ಮದ ಕಡೆನೇ ಹೆಜ್ಜೆಯನ್ನು ಹಾಕ್ತಾರೆ, ಅವರ ಬದುಕಿರಿಯೇ ಒಂದು ಅದ್ಭುತವಾದಂತಹ ಜ್ಞಾನವನ್ನು ಭಗವಂತನೇ ಕರುಣಿಸ್ತಾನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾದಂಥ ಒಂದು ಘಟ್ಟ ಅಂದರೆ ಅದು ರಾಶಿಫಲ. ರಾಶಿಫಲವನ್ನು ತಿಳ್ಕೊಳ್ಬೇಕು. ಈ ದಿನವನ್ನು ಅತ್ಯಮೂಲ್ಯವಾಗಿ ಬಹಳ ವಿಶೇಷವಾಗಿರತಕ್ಕಂಥ ರೀತಿಯಲ್ಲಿ ಹೆಜ್ಜೆಯನ್ನು ಹಾಕಬೇಕು ಎಂಬತಕ್ಕಂಥ ಚಿಂತನೆ ಈ ಕಾರ್ಯಕ್ರಮದ ವೀಕ್ಷಕ ಬಂಧುಗಳು. ಪ್ರತಿಯೊಬ್ಬ ವೀಕ್ಷಕ ಬಂಧುಗಳು ಹೇಳುವಂಥದ್ದು, ಅವರ ಅಪೇಕ್ಷೆ ಇರತಕ್ಕಂಥದ್ದು ರಾಶಿಫಲದಲ್ಲೇ ಹೆಚ್ಚಿನಾದ ರೀತಿ ನಮಗೆ ಸಮಯ ಅಂದರೆ ಒಂದು ದಿನದ 24 ಗಂಟೆಯಲ್ಲಿ ನಮ್ಮ 12 ಗಂಟೆಗಳು ಅಥವಾ 16 ಗಂಟೆಗಳು ನಮ್ಮ ಬದುಕಿಗೆ ಬೇಕಾದಂಥ ಒಂದಷ್ಟು ಸೂಕ್ಷ್ಮತೆಗಳನ್ನು ತಾವು ತಿಳಿಸಿ ಎಂಬತಕ್ಕಂತಹ ಚಿಂತನೆ, ಅಂತಹ ಮಾತೆ ಸಾಕಷ್ಟು ಇದೆ. ಹಾಗಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಆಯಾ ದಿನದ ವರ್ಷಫಲ, ಯುಗಾದಿ ವರ್ಷಫಲ ಎಂಬತಕ್ಕಂಥದ್ದು ಒಂದಷ್ಟು ಭಾಗ ಆದರೆ ವರ್ಷಫಲ ಬಹಳ ವೇಗವಾಗಿ ಮುಂದೆ ಹೋಗುತ್ತೆ. ಅಂದರೆ ಗುರು ಮತ್ತು ಶನಿ ಜಾತಕದಲ್ಲಿ ಗುರು ಮತ್ತು ಶನಿ ಹೇಗಿದ್ದಾರೆ, ಅವರ ಫಲಾಫಲಗಳೇನು ಎಂಬತಕ್ಕಂಥದ್ದನ್ನು ವರ್ಷಫಲದಲ್ಲಿ ತಿಳ್ಕೊಳ್ತೀವಿ. ಆದರೆ ಇಲ್ಲಿರ್ತಕ್ಕಂಥದ್ದು ಎರಡೇ ಗ್ರಹಗಳ, ಬರೀ ಶನಿ ಮತ್ತು ಗುರು ಮಾತ್ರ ಇದ್ದಾರಾ? ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಹೀಗೆ ಆದಿತ್ಯಾದಿ ನವಗ್ರಹಗಳು 9 ಗ್ರಹಗಳು ಒಬ್ಬ ವ್ಯಕ್ತಿಯನ್ನು ಆಳ್ವಿಕೆ ಮಾಡುತ್ತೆ. ಒಬ್ಬ ವ್ಯಕ್ತಿಯನ್ನು ಆಳ್ವಿಕೆ ಮಾಡಬೇಕಾದ್ರೆ ಒಂದು ಹೆಣ್ಣಾಗಲಿ ಗಂಡಾಗಲಿ ಅಥವಾ ಯಾರೊಬ್ಬರಾದರೂ ಸಹಿತ ಆತನಿಗೆ ಒಳ್ಳೆಯದು ಕೆಟ್ಟದ್ದು, ಬೇಕು ಬೇಡ, ಪ್ರಯಾಣ ಸುಖ ಸಂತೋಷ ಬೇಕು ಎಲ್ಲವೂ ಸಹಿತ ಕೊಡುವಂಥದ್ದು ಈ ನವಗ್ರಹಗಳೇ. ನವಗ್ರಹಗಳು ಒಂದೊಂದು ಗ್ರಹ ಒಂದೊಂದು ದೃಷ್ಟಿಕೋನ ಒಂದೊಂದು ರಾಶಿಯ ಮೇಲೆ ಬಿದ್ದಾಗ ಆತನ ಫಲಾಫಲಗಳೇನು ಎಂಬತಕ್ಕಂಥದ್ದು, ಆ ದಿನದ ಭವಿಷ್ಯತ್ತೇನು ಎಂಬತಕ್ಕಂಥದ್ದು ಅರಿವಿಗೆ ಬರುತ್ತೆ. ಆಗ ಸರಿತಪ್ಪುಗಳನ್ನು, ಬೇಕು ಬೇಡಗಳನ್ನು ಅಥವಾ ಆಗುವಂಥ ಅಚಾತುರ್ಯಗಳನ್ನು ಸರಿದಾರಿಗೆ ತಂದುಕೊಳ್ಬೇಕಾದ್ದು ಆ ದಿನದ ಬೆಳಗಿನ ಸೂಕ್ಷ್ಮತೆಗಳನ್ನು ತಿಳ್ಕೊಂಡ ನಂತರ ಮನುಷ್ಯ ಎಚ್ಚರಿಕೆಯ ನಡೆ ಹಾಕಬೇಕು. ಈ ಮಾರ್ಗ ಸರಿಯಿಲ್ಲ, ಈ ದಾರಿ ಸರಿಯಿಲ್ಲ, ನಿಮ್ಮ ಆಳ್ವಿಕೆ ಸರಿಯಿಲ್ಲ, ನಿಮ್ಮ ಚಿಂತನೆ ಸರಿಯಿಲ್ಲ, ಅಥವಾ ತಾವು ತೆಗೆದುಕೊಳ್ಳುವಂಥ ನಿಲುವು ನಿರ್ಧಾರ ಸರಿಯಿಲ್ಲ ಅಂದಾಗ ಅದನ್ನು ಸರಿತಿದ್ದುಕೊಳ್ಬೇಕಾದ್ದು ಮನುಷ್ಯನ ಕರ್ತವ್ಯ. ಎಲ್ಲವನ್ನೂ ನನಗೆ ಗೊತ್ತು ಅಂತ ತಲೆ ಬೀಸ್ಕೊಂಡು ನಡೀತಕ್ಕಂಥವ್ರಿಗೆ ತಿನ್ನುವ ಆಹಾರ, ಮುಂದೆ ತಟ್ಟೆ ಅನ್ನ ತಂದಿಟ್ಟರು ಸಹಿತ ಆ ಅನ್ನಕ್ಕೂ ಸಹಿತ ಬೆಲೆ ಇಲ್ಲದಂಥ ರೀತಿ ಕಾಲಲ್ಲಿ ತಳ್ಳುವಂಥವ್ರು ಒಂದಷ್ಟು ಜನ. ಅದಾದಮೇಲೆ ಪಶ್ಚಾತ್ತಾಪ, ಅಯ್ಯೋ ನಾನು ಇಂಥದ್ದೊಂದು ತಪ್ಪು ಮಾಡಿದ್ನೆ ಅಂತ. ಆ ತಪ್ಪು ನಿಮ್ಮಿಂದ ಆಗಬಾರ್ದು ಅಂದರೆ ಇಲ್ಲಿರ್ತಕ್ಕಂಥ ದೈವ ರಹಸ್ಯ, ಒಂದಷ್ಟು ರಾಶಿಫಲಗಳಲ್ಲಿರ್ತಕ್ಕಂಥ ಫಲಾಫಲಗಳ ಭವಿಷ್ಯತ್ತನ್ನು ತಿಳಿದು ತಾನು ಹಾಕಬೇಕಾಗಿರುವ ಹೆಜ್ಜೆಯ ಕಡೆ ಗಮನ ಕೊಟ್ಟರೆ ಅದರ ಫಲಾಫಲಗಳು ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ಇರಲಿ, ರಾಶಿಫಲದತ್ತ ಗಮನ ಹರಿಸೋಣ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರಕುಂದರಾಂ ಮೃತ್ಯೋನ್ವೃಕ್ಷಿ ಯಮಾಮೃತಾತ್ ತ್ರ್ಯಂಬಕೇಶ್ವರಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಈ ದಿನದ ರಾಶಿಫಲ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು, ಬೇಕು ಬೇಡಗಳನ್ನು ತಿಳ್ಕೊಳ್ಬೇಕು. ಮನುಷ್ಯ ತನ್ನ ಮನಸ್ಸು, ತನ್ನ ಮನಸ್ಸಿನ ವೇಗ ಜೊತೆಗೆ ಸಭೆ ಸಮಾರಂಭಗಳಲ್ಲಿ ನಿಮಗೆ ಸಿಗ್ತಕ್ಕಂಥ ಸ್ಥಾನಮಾನ, ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಸ್ತುತ ನಿಮ್ಮ ಗ್ರಹಗತಿಗಳಲ್ಲಿ ಶನಿಯಿಂದ ಮತ್ತು ಗುರುವಿನಿಂದ ಕುಜನಿಂದ ಆಗ್ತಿರ್ತಕ್ಕಂಥ ಅಚಾತುರ್ಯ, ಇದೆಲ್ಲವನ್ನು ಗಮನಿಸಿದಾಗ ಬೆಳಿಗ್ಗೆ ನೀವು ಬಹಳ ವೇಗವಾಗಿ ಇಂಥದ್ದೊಂದು ಕೆಲಸ ನಾನು ಮಾಡಲೇಬೇಕು, ಇವತ್ತು ಹಠದಿಂದ ಸಾಧನೆ ಮಾಡಬೇಕು ಅಂದ್ಕೊಂಡ್ರೆ ಅದಕ್ಕೆ ನಿಮ್ಗೆ ಸಪೋರ್ಟ್ ಇಲ್ಲ, ಜೊತೆಗೆ ನಿಮ್ಮ ಪರಿಸರ ನಿಮಗೆ ಸಹಕರಿಸೋದಿಲ್ಲ, ನಿಮ್ಮ ಕುಟುಂಬಸ್ಥರು ನಿಮ್ಮ ಮನಸ್ಸಿಗೆ ನೀವು ಹೇಳುವಂಥ ಮಾತು ಅವ್ರಿಗೆ ಅರಿವಾಗ್ತಾ ಇಲ್ಲ, ಹಾಗೆ ನೀವು ಹಾಕ್ತಿರ್ತಕ್ಕಂಥ ಹೆಜ್ಜೆ ನಿಮಗೆ ದಾರಿ ಗೊತ್ತಾಗ್ತಾ ಇಲ್ಲ. ಆದರೂ ಬಲವಂತ ಮಾಗಸ್ನಾನ ನೋಡಿ, ಲಾಭ ಇದ್ದಾಗ, ಸುಂದರವಾದ ಬದುಕು ಕಟ್ಕೊಂಡಾಗ, ಎಲ್ಲ ಥರ ಸಿರಿ ಸಂಪತ್ತನ್ನು ನೋಡುವಾಗ ಆಗ ಆನಂದ. ಈಗ ದಿನಕ್ಕೊಂದರಂತೆ ಏನೋ ಒಂದು ಕಳ್ಕೊಂಡು, ಏನೋ ನೋವು ಪಡ್ತಾ, ಯಾವುದೋ ಒಂದು ಸಮಸ್ಯೆ ನಿಮ್ಮನ್ನು ಬಾಧಿಸುವಾಗ ಅಯ್ಯೋ ಜೀವನ ಇಷ್ಟೇ ಅಲ್ವಾ, ಮುಂದೆ ಕಾಣುತ್ತೆ ಒಂದು ಕೆರೆನೋ ಬಾವಿನೋ ಅಂದ್ಕೊಳ್ಳೋದು ಮೂರ್ಖತನ. ಅಲ್ಲೇ ನಾವು ಬುದ್ಧಿವಂತರಾಗಬೇಕು, ಅಲ್ಲೇ ನಾವು ಭಗವಂತನ ಪಾದವನ್ನು ಗಟ್ಟಿ ಹಿಡಿಬೇಕು. ಇವತ್ತು ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಮೇಷರಾಶಿಯವರು ಗಟ್ಟಿಯಾಗಿ ಹಿಡಿದರೆ ಇವತ್ತು ಸಂಜೆವರೆಗೂ ಬರ್ತಕ್ಕಂಥ ಎಂತಹ ಒಂದು ಬೆಟ್ಟದಂಥ ಕಷ್ಟವು ಮಂಜಿನಗಡ್ಡೆ ಥರ ಕರಗುತ್ತೆ. ಆದರೆ ಹನುಮನ ಪ್ರಾರ್ಥನೆ ಮಾಡಿ. ಮನೋಜವಂ ಆರ್ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮೇಷರಾಶಿಯವರು ಪ್ರಾರ್ಥನೆ ಮಾಡಿ. ಮನೆಯಿಂದ ಆಚೆ ಹೊರಡುವಾಗ ಜಗದಃಪಿತರ ಮುಂದೆ ಪಾರ್ವತಿ ಪರಮೇಶ್ವರೋ ನಿಮ್ಮ ತಂದೆ ತಾಯಿನೇ ದೊಡ್ಡವರು, ಅವರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ನೀವು ಆಚೆ ಹೊರಟ್ರೆ
ಆಗಷ್ಟೇ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ಕಾಣ್ತೀರಿ. ಆದರೂ ಪ್ರಸ್ತುತ ಇರತಕ್ಕಂಥ ಗ್ರಹಸ್ಥಿತಿಗಳು ಗ್ರಹದೋಷಗಳಿಂದ ಮುಕ್ತರಾಗಬೇಕಾದ್ರೆ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯನಿಗೆ ನಮಸ್ಕಾರ ಮಾಡ್ತಾ ಒಂದಿಷ್ಟು ರಕ್ತಚಂದನ ಅಥವಾ ಕೆಂಪು ಕಲರ್ ಕುಂಕುಮ, ಕೆಂಪು ಕಲರ್ ಗಂಧ ಇಂತಹದ್ದನ್ನು ತಮ್ಮ ಹಣೆಗೆ ಧಾರಣೆ ಮಾಡಿಕೊಂಡು ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ತಂದೆ ತಾಯಿ ಪಾದಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಮೇಷರಾಶಿಯವರು ಖಂಡಿತ ಒಳಿತನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಪ್ರಯಾಣ ಕಾಲವನ್ನು ಅಥವಾ ವೃತ್ತಿಯ ಅಭಿವೃದ್ಧಿಯನ್ನು ಅಥವಾ ಉದ್ಯೋಗದಲ್ಲೊಂದು ಬದಲಾವಣೆಯನ್ನು, ವ್ಯಾಪಾರ ವ್ಯವಹಾರದಲ್ಲಿ ಮತ್ತಷ್ಟು ಬದಲಾವಣೆ ತಂದುಕೊಳ್ಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು, ಜೊತೆಗೆ ಕುಟುಂಬಸ್ಥರೊಂದಿಗೆ ಎಲ್ಲಾದರೂ ದೂರಭಾರ ಹೊರಡಬೇಕು, ಹೊಸ ಹೊಸ ಆಲೋಚನೆ, ಹೊಸ ಹೊಸ ಯೋಜನೆಗಳು. ಜೊತೆಗೆ ಒಂದಷ್ಟು ಜನ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಬಹಳ ಆಲೋಚನೆ ಮಾಡ್ತಿರ್ತೀರಿ. ಇವತ್ತೊಂದು ಹೊಸದಾಗಿ ಒಂದು ಭೂಮಿ ಅಗ್ರಿಮೆಂಟ್ ಮಾಡ್ಕೋಬೇಕು, ಖರೀದಿ ಮಾಡಬೇಕು, ಅಥವಾ ಹಣಕಾಸು ಹೂಡಿಕೆ ಮಾಡಬೇಕು, ಅಥವಾ ಏನಾದರೂ ಒಂದು ತನ್ನ ಜೀವನದ ಶೈಲಿಯನ್ನು ಬದಲಾಯಿಸ್ಕೊಳ್ಬೇಕು, ಹೊಸ ಬದುಕನ್ನು ಆಯ್ಕೆ ಮಾಡ್ಕೋಬೇಕು ಎಂಬತಕ್ಕಂಥ ಚಿಂತನೆ ಇರ್ತೀರಿ. ಇರುವ ಉದ್ಯೋಗ, ಇರುವ ಕೆಲಸ, ಮಾಡುವಂಥ ವೃತ್ತಿಧರ್ಮ ಇದೆಲ್ಲ ಒಂದಾದರೆ ಇದ್ರ ಜೊತೆ ಮತ್ತಷ್ಟು ಆ್ಯಡ್ ಮಾಡ್ಕೊಳ್ಳೋದು. ಅದನ್ನೇ ಹೇಳೋದು, ಮನುಷ್ಯನ ಗ್ರಹಗತಿಗಳು ಸರಿಯಾಗಿದ್ದರೆ ಎಲ್ಲವೂ ಸರಿ ಹೋಗ್ತಿರುತ್ತೆ. ಹಾಗೆ ನೀವು ಮಾಡುವಂತಹ ಕೆಲಸಗಳನ್ನು ಸರಿಯಾಗಿ ಅರ್ಥೈಸ್ಕೊಂಡು ಮನೆದೇವರ ಪ್ರಾರ್ಥನೆ ಮಾಡ್ತಾ ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಸಾಧ್ಯವಾದರೆ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೋ ಅಥವಾ ಗಿಡಮರಗಳಿಗೋ ಏನಾದರೂ ಒಂದಿಷ್ಟು ನಿಮ್ಮಿಂದ ಸೇವೆ ಬೇಕಲ್ಲ. ಮನುಷ್ಯ ಈ ಪ್ರಕೃತಿಯ ಮಡಿಲಲ್ಲಿ ವಾಸ ಮಾಡುವಷ್ಟು ಕಾಲ ಪ್ರಕೃತಿಗೂ ತಾನೇನು ಮಾಡ್ತಿದ್ದಾನೆ ಅನ್ನೋದು ಬೇಕು. ಏಕೆಂದರೆ ಈ ಪಂಚಭೂತಗಳ ಮಧ್ಯದಲ್ಲಿ ನಾವಿದ್ದೇವೆ. ಈ ಪಂಚಭೂತಗಳಲ್ಲಿ ಮಧ್ಯದಲ್ಲಿದ್ದಾಗ ನಾವು ಈ ಸೃಷ್ಟಿ, ಈ ಪ್ರಕೃತಿಗೂ ಮತ್ತು ನಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗೂ ನಾವು ಋಣಿಯಾಗಿರಬೇಕು. ಆಗಲೇ ಜೀವನದ ಬದುಕಿನ ಕಲೆ ಅದ್ಭುತವಾಗಿರುವಂಥದ್ದು. ಹೀಗೆ ವೃಷಭ ರಾಶಿಯವರು ಒಂದಷ್ಟು ದೂರದ ಆಲೋಚನೆಗಳನ್ನು ಮಾಡಿದ್ರೆ, ಧರ್ಮ ಮಾರ್ಗದಲ್ಲಿ ನಡೆದರೆ ಇವತ್ತು ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಆದರೆ ಕೆಲವಷ್ಟು ವಿಚಾರದಲ್ಲಿ ಗೌಪ್ಯತೆ ಕಾಪಾಡಬೇಕು. ಅದರಲ್ಲೂ ಸರಿಸುಮಾರು ಮಧ್ಯಾಹ್ನ 12ರಿಂದ 2 ಗಂಟೆ 40 ನಿಮಿಷ 12ರಿಂದ 2 ಗಂಟೆ 40 ನಿಮಿಷದೊಳಗಾಗಿ ನೀವು ಏನು ಆಲೋಚನೆ ಮಾಡ್ತೀರಿ, ಯಾವ ಕಾಯಕವನ್ನು ಮಾಡ್ತೀರಿ, ಯಾವ ವೃತ್ತಿ ಧರ್ಮವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ, ಯಾವ ಮಾರ್ಗವನ್ನು ಅನುಸರಿಸ್ಕೊಂಡು ಅಲ್ಲಿ ಲಾಭವನ್ನು ಗಳಿಸಬೇಕು ಅಂತಿದ್ದೀರಿ, ಆದರೆ ಅಲ್ಲಿ ನಡೆಸುವಂಥ ಕೆಲವಷ್ಟು ಕ್ರಿಯೆಗಳ ಬಗ್ಗೆ ಒಂದಷ್ಟು ಗೌಪ್ಯತೆ ಇಟ್ಕೊಳ್ಳಿ. ರಹಸ್ಯವಾಗಿದ್ದರೆ ನಿಮ್ಮ ಜೀವನ ಸುಂದರವಾಗಿರುತ್ತೆ. ಆ ರಹಸ್ಯಮಯ ಅಲ್ಲಿಲ್ಲ ಅಂದರೆ ತೊಂದರೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಅದಕ್ಕಾಗಿ ಬಹಳ ಎಚ್ಚರಿಕೆ ಬೇಕಾಗುತ್ತೆ. ಜೋಪಾನ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಇರ್ತೀರಿ. ಹೊಸ ಬದುಕಿನ ಗಮನ ಹರಿಸ್ತಾ ಇರ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತಂದುಕೊಳ್ಬೇಕು ಎಂಬತಕ್ಕಂಥ ಆಲೋಚನೆ ಇರ್ತೀರಿ. ಕೆಲವಷ್ಟು ವ್ಯವಹಾರಗಳನ್ನು, ಲೇವಾದಿಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ಮುಂದಿರ್ತೀರಿ. ಕುಟುಂಬದ ಸದಸ್ಯರೊಂದಿಗೆ ಹಸನ್ಮುಖಿಯಾಗಿ ನಗನತ ಏನೋ ಒಂದು ಸಾಧನೆ ಮಾಡಬೇಕು ಅಥವಾ ಒಂದು ಸಾಧಿಸಬೇಕು ಅಥವಾ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಒಂದು ನಿಮ್ಮ ವರ್ಚಸ್ಸು, ತೇಜಸ್ಸನ್ನು ಮತ್ತಷ್ಟು ಪ್ರದರ್ಶಿಸಬೇಕು ಎಂಬತಕ್ಕಂಥ ಆಲೋಚನೆ ಇಡ್ತೀರಿ. ಅದರಲ್ಲೂ ಇವತ್ತಿನ ದಿವಸ ನಿಮ್ಮ ವೃತ್ತಿ ಧರ್ಮವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಿಂದ ತಮ್ಮ ಆಲೋಚನೆಯನ್ನು ಭಾಳ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲೇ ನಡೆಸ್ಕೊಳ್ತೀರಿ. ಸಾಧ್ಯವಾದರೆ ನಿಮ್ಮ ಪ್ರಾಂತ್ಯದಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಸಾನ್ನಿಧ್ಯಕ್ಕೆ ಬಂದು ಒಂದಿಷ್ಟು ಭಸ್ಮ, ಒಂದಿಷ್ಟು ತುಂಬೆ ಹೂವು, ಒಂದಿಷ್ಟು ಬಿಲ್ವಪತ್ರೆ ಇಂತಹದ್ದನ್ನು ಶಿವ ಸಾನ್ನಿಧ್ಯಕ್ಕೆ ಕೊಟ್ಟು ನಮಸ್ಕಾರ ಮಾಡಿಕೊಂಡು ಬಂದರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಅದ್ಭುತವಾದ ಫಲ ಮಿಥುನ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಗುರು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕರ್ಕಾಟಕ ರಾಶಿಯವರು ಸ್ವಲ್ಪ ಸಮಾಧಾನದಿಂದ ನಡಿಬೇಕು. ಇವತ್ತು ನಿಮ್ಮ ರಾಶಿ ಫಲದಲ್ಲಿ ಗ್ರಹಸ್ಥಿತಿಗಳು ಚೆನ್ನಾಗಿದೆ ನಿಜ, ಆದರೂ ಜನ್ಮದಾರಭ್ಯ ಇರ್ತಕ್ಕಂಥ ಕರ್ಮಫಲ ಇರುತ್ತಲ್ಲ, ಕೆಲವೊಮ್ಮೆ ಗ್ರಹಗತಿಗಳು ಪರವಾಗಿಲ್ಲ, ಆದರೆ ನಮ್ಮ ಕರ್ಮನೂ ಅಲ್ಲಿ ಮತ್ತೆ ಸೇರಿಕೊಳ್ಳುತ್ತೆ. ಹಾಗಾಗಿ ಮನುಷ್ಯ ತನ್ನ ಶಕ್ತಿ ಇರುವವರೆಗೂ ತಾನು ಮಾಡುವ ಕಾಯಕವನ್ನು ಗೌರವಿಸ್ತಾ ಸಾಧ್ಯವಾದಷ್ಟು ನನ್ನಿಂದ 4 ಜನಕ್ಕೆ ಅನುಕೂಲವಾಗುವಂಥ ರೀತಿ ಬದುಕು ನಡೆಸಬೇಕೇ ವಿನಃ ಅದರಲ್ಲಿ ಅಚಾತುರ್ಯಗಳನ್ನು ಮಾಡಿಕೊಂಡು ಇಲ್ಲದ ಸಮಸ್ಯೆಗಳನ್ನು ಹೆಗಲೇರಿಸ್ಕೊಂಡ್ರೆ ಒಂದಲ್ಲ ಒಂಥರ ತೊಂದರೆ ತಾಪತ್ರೆಗಳು ಮತ್ತಷ್ಟು ಜಾಸ್ತಿ ಆಗುತ್ತೆ. ಹಾಗಾಗಿ ಇವತ್ತು ನಾನು ತಿಳಿಸುವಂತಹದಿಷ್ಟೇ, ಕರ್ಕಾಟಕ ರಾಶಿಯವರು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಜೊತೆಗೆ ಚಂದ್ರಶೇಖರನ ಆರಾಧನೆ ಮಾಡಿ. ಅಂದರೆ ಶಿವ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು, ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿತ್ಯ ನಿರಂತರ ಪಠನೆ ಮಾಡ್ತಕ್ಕಂಥದ್ದು. ಜೊತೆಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ನೀಲಾಂಜನ ಸಮಾಭಾಸಂ ರವಿಪುತ್ರ ಮೆಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರನ ಮಹಾಮಂತ್ರವನ್ನು ಪಠನೆ ಮಾಡಿ 1 ಚಿಟಿಗೆಯಷ್ಟು ಗೋಧಿ, 1 ಚಿಟಿಗೆಯಷ್ಟು ಕಡಲೆಬೇಳೆ, ಗೋಧಿ ಮತ್ತು ಕಡಲೆಬೇಳೆಯನ್ನು 1 ಚಿಟಿಗೆಯಷ್ಟು ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಒಂದಿಷ್ಟು ಒಳಿತಾಗುತ್ತೆ. ಕರ್ಕಾಟಕ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಭಾಳ ಜೋಪಾನ. ಯಾವುದೇ ಒಂದು ಲೇವಾದೇವಿ ಮಾಡಬೇಕಾದ್ರೂ ನೀವೊಬ್ಬರೇ ಮಾಡ್ತೀನಿ ಅಂದರೆ ಆಗಲ್ಲ.
ನಿಮಗೆ ಯಾರು ಬಹಳಷ್ಟು ಹತ್ತಿರದಲ್ಲಿದ್ದು ನಿಮ್ಮ ಒಂದು ಕ್ಷೇಮವನ್ನು, ನಿಮ್ಮ ಅಭಿವೃದ್ಧಿಯನ್ನು, ನಿಮ್ಮ ಬಗ್ಗೆ ಒಳಿತನ ಯೋಚನೆ ಮಾಡುವಂಥವ್ರು ಇರ್ತಾರಲ್ಲ, ಅಂಥವ್ರನ್ನ ಜೊತೆಲಿಟ್ಕೊಳ್ಳಿ. ಮನಸ್ಸು ಒಪ್ಪದಿದ್ದಾಗ, ಮನಸ್ಸಲ್ಲಿ ಕೆಲವು ನಮ್ಮ ಸ್ಥಾನಮಾನ ಸರಿ ಇಲ್ದಿದ್ದಾಗ, ಅಥವಾ ನಮ್ಮ ಮನಸ್ಸಲ್ಲಿ ತುಂಬ ಕನ್ಫ್ಯೂಷನ್ಸ್ ಇದ್ದಾಗ ಆಗುವ ಅಚಾತುರ್ಯಗಳು ಸಾಕಷ್ಟು ಇರುತ್ತೆ. ಕೆಲವೊಮ್ಮೆ ಯಾರಾದರೂ ಒಳ್ಳೆಯವರಿದ್ದರೆ ಅವ್ರನ್ನ ದೂರ ಮಾಡ್ತೀವಿ. ಯಾರು ಕೆಟ್ಟದ್ದಿದ್ದು ನಮ್ಮನ್ನೇ ಓಲೈಸ್ತಾ ನಮಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ 4 ಮಾತಾಡ್ತಾರಲ್ಲ, ಅವ್ರನ್ನ ನಾವು ದೇವರು ಅಂತ ಹೇಳ್ಕೊಳ್ತೀವಿ. ಆದರೆ ಅವರೇ ನಮಗೆ ಗೊತ್ತಿಲ್ಲದಂಥ ರೀತಿ ನಮ್ಮ ಪಾತಾಳಕ್ಕೆ ಬೀಳೋದಕ್ಕೆ ಒಂದು ದಾರಿ ಮಾಡ್ತಿರ್ತಾರೆ. ಅದನ್ನು ಅರ್ಥ ಮಾಡ್ಕೋಬೇಕು. ಯಾವತ್ತೂ ನಿಂದನೆ ಮಾಡ್ತಕ್ಕಂಥವ್ರು, ಗರ್ಜಿಸ್ತಕ್ಕಂಥವ್ರು, ನಿಮ್ಮ ಬಗ್ಗೆ ಕಾರವಾಗಿ ಮಾತಾಡ್ತಕ್ಕಂಥವ್ರು ಇದ್ದಾರಲ್ಲ, ಅವ್ರು ನಿಮ್ಮ ಹಿತೈಷಿಗಳಾಗಿರ್ತಾರೆ. ನಿಮ್ಮ ಬಗ್ಗೆ ನೈಸಾಗಿ, ನೈಜವಾಗಿ, ಬೇಕು ಬೇಡಗಳನ್ನು ನಿಮ್ಮ ಮನಸ್ಸಿಗೆ ಒಪ್ಪುವಂಥ ರೀತಿ ಮಾತಾಡುವಂಥವ್ರು ಯಾವತ್ತೂ ನಿಮಗೆ ಬೇರೆ ಥರನೇ ಆಲೋಚನೆ ಮಾಡ್ತಿರ್ತಾರೆ. ಎಚ್ಚರಿಕೆ ಇರಲಿ ಕರ್ಕಾಟಕ ರಾಶಿಯವರು. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತು ಬಹಳ ಅದೃಷ್ಟದ ದಿನವೇ ಸರಿ. ಅದರಲ್ಲೂ 11 ಗಂಟೆ 12 ನಿಮಿಷದಿಂದ 4 ಗಂಟೆ 23 ನಿಮಿಷ, 11 ಗಂಟೆ 12 ನಿಮಿಷದಿಂದ 4 ಗಂಟೆ 23 ನಿಮಿಷದವರೆಗೂ ತಮ್ಮ ಚಿಂತನೆಯನ್ನು, ತಮ್ಮ ಆಲೋಚನೆಯನ್ನು ಸರಿಯಾದ ಸನ್ಮಾರ್ಗದತ್ತ ನಡೆಸಬೇಕು. ಹಾಗೆ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಯೋಗ ನಿಮಗೆ ಸಿಗಬೇಕಾದ್ರೆ ಗುರು ಹಿರಿಯರ ಆಶೀರ್ವಾದ ಬೇಕು. ಹಾಗೆ ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ವಾರದ ಮೊದಲನೇ ದಿವಸ ಇವತ್ತು ಸಾಧ್ಯವಾದರೆ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ, ಅಥವಾ ಮನೆಯಲ್ಲಿರ್ತಕ್ಕಂಥ ಯಾರಾದರೂ ನಿಮ್ಮ ಅಕ್ಕ ತಂಗಿಯರೋ, ಅಣ್ಣ ತಮ್ಮಂದಿರೋ, ಅಥವಾ ಯಾರಾದರೂ ಒಬ್ಬರು ಹಿರಿಯರಿಗೆ ಏನಾದರೂ ಇಷ್ಟು ಹಾಲು ಹಣ್ಣು ಹಂಪಲು ಕೊಟ್ಟು ನಮಸ್ಕಾರ ಮಾಡಿಕೊಂಡು ಅವರ ಆಶೀರ್ವಾದ ತೆಗೆದುಕೊಂಡು ಬನ್ನಿ. ಎಷ್ಟೋ ಜನದ ಮನೆಯಲ್ಲಿ ಸಂಸ್ಕೃತಿ ಹೇಗಿದೆಪ್ಪ ಅಂದರೆ, ಇವತ್ತಿಗೂ ಮನೆಯಿಂದ ಮಕ್ಕಳು ಆಚೆ ಬರಬೇಕಾದ್ರೆ ಅವ್ರ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಬರ್ತಕ್ಕಂಥದ್ದನ್ನು ಉತ್ತರ ಕರ್ನಾಟಕದಲ್ಲಿ ನಾನು ತುಂಬ ಕುಟುಂಬಗಳಲ್ಲಿ ನೋಡಿದ್ದೇನೆ. ಇವತ್ತಿಗೂ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥ ಕುಟುಂಬ, ಆ ಮಕ್ಕಳು ಒಳ್ಳೆಯ ಶ್ರೇಯಸ್ಸು, ಒಳ್ಳೆಯ ಯಶಸ್ಸಿದ್ದಾರೆ. ಆದರೆ ಅಪ್ಪ ಅಮ್ಮನ ಮುಖನೂ ನೋಡಿದರೆ ತನ್ನದೇ ಆದಂಥ ದಾರಿನಲ್ಲಿ ನಡೆದು ತನಗೆ ಬೇಕಾದ ಪ್ರಪಂಚಕ್ಕೆ ಮಾತ್ರ ಕಾಲಿಡಬೇಕು, ಅಲ್ಲಿಗೆ ಮಾತ್ರ ಅವ್ರ ಸಹಾಯ ಬೇಕು ಅಂತ ಚಿಂತನೆ ಮಾಡ್ತಕ್ಕಂಥ ಮೂರ್ಖ ಶಿಖಾಮಣಿಗಳಿಗೂ ಸಾಕಷ್ಟು ನೋಡ್ತಾ ಇದ್ದೀವಿ ನಾವು. ಆದರೆ ಬೇಕು ಬೇಡಗಳನ್ನು ಅವರವರಿಗೆ ಬಿಟ್ಟು ವಿಚಾರ. ಆದರೆ ಒಂದು ವಿಚಾರ, ಇವತ್ತು ಸಿಂಹರಾಶಿ ಸಿಂಹ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ನಿಮ್ಮ ತಂದೆ ತಾಯಿನೇ ದೇವರು ಅಂತ ನೀವು ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ದೆ ಆದರೆ ಸಾಕಷ್ಟು ಅದೃಷ್ಟದ ಫಲಗಳನ್ನು ನಿಮ್ಮದಾಗಿಸ್ಕೊಳ್ತೀರಿ. ಅದೃಷ್ಟ ಅಂದರೆ ಹೇಗೆ? ಪ್ರಸ್ತುತ ಗ್ರಹಗತಿಗಳು ಸರಿ ಇಲ್ಲ. ಯಾವಾಗ ರಾಶಿಯಲ್ಲಿ ಈಗ ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ಪ್ರವೇಶ ಆಯಿತು, ಅಲ್ಲಿಂದ ಆಚೆಗೆ ಒಂದಷ್ಟು ರಾಶಿ ನಕ್ಷತ್ರಗಳು ಕಣ್ಣೀರಿಡ್ತಾ ಇದೆ. ಅಂತಹದ್ರಲ್ಲಿ ಈ ಬೀಸೋದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯುಷು ಅಂತಾರಲ್ಲ, ಅಂತಹ ಒಂದು ಆಲೋಚನೆ ಮಾಡೋದಾದರೆ, ಅಥವಾ ನೀವು ನಂಬಿರ್ತಕ್ಕಂಥ ದೈವದ ಸಂಕಲ್ಪ ಮಾಡಿಕೊಂಡು ಧರ್ಮದ ಮಾರ್ಗದಲ್ಲಿ ನೀವು ನಡೆದಿದ್ದೆ ಆದರೆ ಸಿಂಹರಾಶಿಯವರು ಒಂದಿಷ್ಟು ಒಳಿತನ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವಾರದ ಮೊದಲನೇ ದಿವಸ ಸೋಮವಾರ, ಇವತ್ತು ಸೋಮೇಶ್ವರನ್ನು ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದರೆ ಒಂದು ಕರವಸ್ತ್ರವನ್ನು, ಅಂದರೆ ಕೆಂಪು ಬಣ್ಣದ ಕರವಸ್ತ್ರವನ್ನು, ನಿಮ್ಮ ಕರವಸ್ತ್ರವನ್ನಾಗಿ ಅಂದರೆ ಕರ್ಚೀಫಾಗಿ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದು, ಕೆಂಪು ಬಣ್ಣದ ವಸ್ತ್ರ, ಅದು ನಿಮಗೆ ಶ್ರೇಯಸ್ಸನ್ನು ತರುತ್ತೆ. ಹಾಗೆ ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿ ಸಿಗುತ್ತೆ. ಮಧ್ಯಾಹ್ನ ಮಾತ್ರ ಅನ್ನಪ್ರಸಾದ ನೀವು ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ಕನಿಷ್ಠ ಪಕ್ಷ ಒಂದು ಪಿಡಿಚೆ ಅನ್ನವನ್ನಾದರೂ ಪಕ್ಷಿಗಳಿಗೆ ನಿಮ್ಮ ಕೈಯಿಂದ ಹಾಕಿ, ಅಥವಾ ಯಾರಾದರೂ ಬಡಬಗ್ಗರಿಗೆ ಅನ್ನದಾನವನ್ನು ಮಾಡಿ. ಇವತ್ತು ಸಿಂಹರಾಶಿಯವರು ನಿಮ್ಮ ಕೈಯಿಂದ ಇನ್ನೊಬ್ಬರ ಹಸಿವು ನೀಗಿಸುವಂಥ ಕೆಲಸಕ್ಕೆ ಮುಂದಾದರೆ ಭಗವಂತನ ಸಂಪೂರ್ಣ ಕೃಪೆ ನಿಮ್ಮ ಮೇಲೆ ಇದ್ದೇ ಇರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿರ್ತಕ್ಕಂಥದ್ದು. ಆದರೆ ಆಸ್ಥಾನಗಳು ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಬೇಕು ಬೇಡಗಳ ಆಲೋಚನೆ ಸರಿ ಇದೆ. ಆದರೆ ಮಾಡುವಂತಹ ಕಾಯಕದಲ್ಲಿ ಲೋಪ ಬಾರದಂತೆ ನಡ್ಕೊಳ್ಬೇಕಾದಿದೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಂಡು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಾದರೆ ಇವತ್ತಿನ ದಿವಸ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಇವತ್ತಿನ ದಿವಸ ಯಾರೊಬ್ಬರ ಕಷ್ಟಕ್ಕಾಗುವಂಥ ಗುಣ ನಿಮ್ಮದಾಗಿರಬೇಕು. ನಾನು ನನ್ನ ಕೆಲಸ, ನಾನು ನನ್ನ ಮಡದಿ, ನಾನು ನನ್ನ ಮಕ್ಕಳು, ಅಥವಾ ನಾನು ನನ್ನ ಮನೆ, ಅಥವಾ ನನಗೆ ಯಾರೂ ಬೇಡ, ನಾನೊಬ್ಬನು ಸರಿಯಾಗಿದ್ದರೆ ಸಾಕು ಅಂತ ಚಿಂತನೆ ಮಾಡೋದು ಅಷ್ಟು ಒಳ್ಳೆಯದಲ್ಲ. ನಾವು ಇರ್ತಕ್ಕಂಥದ್ದು ಒಂದು ಸೊಸೈಟಿಯಲ್ಲಿ, ಒಂದು ಸಮಾಜದಲ್ಲಿ, ಒಂದು ಕುಟುಂಬದಲ್ಲಿ, ಒಂದು ಸುಂದರವಾದಂಥ ಈ ಪ್ರಕೃತಿ ಮಡಿಲಲ್ಲಿ ನನ್ನೊಂದಿಗೆ ಇದೆಲ್ಲವೂ ಇದೆ, ಈ ಪ್ರಪಂಚ ಇದೆ. ಅದನ್ನು ಮನಸ್ಸಲ್ಲಿಟ್ಟುಕೊಂಡ್ರೆ ಕನ್ಯಾ ರಾಶಿಯವರು ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 1 ಗಂಟೆ 12 ನಿಮಿಷದಿಂದ 4 ಗಂಟೆ 23 ನಿಮಿಷ, 1 ರಿಂದ 4:23 ಮಧ್ಯದಲ್ಲಿ ಒಂದು ಅದೃಷ್ಟದ ಕಾಲ. ಆ ಅದೃಷ್ಟವನ್ನು ಹೇಗೆ ಸಿದ್ಧಿಪಡಿಸ್ಕೊಳ್ಬೇಕು, ಹೇಗೆ ಅದನ್ನು ಸ್ವಾಗತಿಸಬೇಕು, ಬಂದ ಅವಕಾಶವನ್ನು ಹೇಗೆ ಅದನ್ನು ಸದ್ವಿನಿಯೋಗಪಡಿಸ್ಕೊಳ್ಬೇಕು, ಅದು ನಿಮಗೆ ಬಿಟ್ಟು ವಿಚಾರ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆ ಮಾಡುವಂಥವ್ರು ಇರ್ತೀರಿ. ನಿಮ್ಮ ಕರೆಗೆ ಹೋಗೊಟ್ಟು ಸಮಸ್ಯೆಗೊಂದು ಪರಿಹಾರವನ್ನು ಕಂಡುಕೊಂಡು ಒಂದಷ್ಟು ನೆಮ್ಮದಿಯ ಬದುಕು ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಡೀತಾನೆ ಬಂದಿದೆ. ಬನ್ನಿ, ಆ ಅದೃಷ್ಟವಂತರು ಇವತ್ತು ಮೊದಲು ಕರೆ ಮಾಡಿದ್ದವರು ಯಾರು ನೋಡೋಣ. ಹಲೋ. ಹಲೋ, ನಮಸ್ತೆ ಗುರುಜಿ. ಕೋಟಿ ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದೆಯಮ್ಮ? ಏನ್ ಚೆನ್ನಾಗಿದೆ ಗುರುಜಿ. 15-16 ವರ್ಷ ಆಯ್ತು ಗುರುಜಿ. ಮದುವೆ ಆದಂತಕ್ಕೂ ಬರೀ ಕಷ್ಟ, ನೋವು.
ಸಾಕಾಗೈತಿ ಗುರುಜಿ, ನನಗೆ ಜೀವನ ಬೇಡಾಗಿರ್ತೈತಿ. ಹಾಗೆ ಅಂದ್ಕೊಂಡ್ರೆ ಹೇಗಮ್ಮ? ಮನುಷ್ಯನಿಗೆ ನೋಡಮ್ಮ, ಆತ ಕರೆದಾಗ ನಾವು ಹೋಗಬೇಕು. ಅದರ ಮುಂಚಿತವಾಗಿ ಮಧ್ಯದಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ನಾವು ಅನುಭವಿಸ್ಲೇಬೇಕಲ್ವಮ್ಮ. ನಾವು ಸುಖ ಸಂತೋಷ ಎಲ್ಲ ನೋಡ್ತೀವಲ್ವ? ಅಲ್ಲ ಗುರುಜಿ, ಗಂಡಿಗೆ ಬೇಡಾಗಿದ್ದು ಯಾಕಿರ್ಬೇಕು ಜೀವನಕ್ಕೆ? ಅದು ಹಾಗೇಮ್ಮ. ನೋಡು ತಾಯಿ, ನಾವು ನೆಮ್ಮದಿಯ ದಿನಗಳನ್ನು, ಸಂತೋಷದ ಕ್ಷಣಗಳನ್ನು ನಾವು ಯಾರೊಬ್ಬರೊಂದಿಗೂ ಹಂಚ್ಕೊಳ್ಳಲ್ಲ. ನಾವು ಆ ಕ್ಷಣ ನಮ್ಗೆ ಯಾವುದೂ ಗೊತ್ತಿರೋದಿಲ್ಲ. ಅದೇ ನೋವು ಅಂತ ಬಂದರೆ ಈ ದೇಹ ತಡೆಯೋದಿಲ್ಲಮ್ಮ. ಈ ದೇಹ ಮನಸ್ಸಿಗೆ ಸ್ವಲ್ಪ ನೋವಾದರೂ ಸಹಿತ ತಡ್ಕೊಳ್ಳೋದೇ ಇಲ್ಲ. ದೇಹಕ್ಕೆ ಬಾಧೆ ಆದರೂ ನೋವೇ, ಮನಸ್ಸಿಗೆ ಬಾಧೆ ಆದರೂ ನೋವಾದರೂ ನೋವೇ. ಅದಕ್ಕೋಸ್ಕರ ಇಂಥ ಸಮಯದಲ್ಲಿ ಬುದ್ಧಿವಂತಿಕೆ ಜೀವನ ಇಟ್ಕೋಬೇಕಮ್ಮ. ನಾವು ಕಷ್ಟ ಅಂತ ಬಂದಿದೆ ಅಂತ ಮನಸ್ಸಿಗೆ ನೊಂದ್ಕೋಬಾರ್ದು. ಹೇಳು ತಾಯಿ. ಏನ್ ಮಾಡ್ಬೇಕು ಗುರುಜಿ? ನಮ್ಗೆ ಯಾವ ರಾಶಿ ಅನ್ನೋದು ಎಲ್ಲಾ ಪರಿಹಾರ ಮಾಡಿದ್ವಿ, ಏನ್ ಮಾಡಿದ್ರು ದಾರಿ ಬರುವಲ್ರಿ ನಮ್ಮ ಮನೆಯವರು. ಒಬ್ಬ ಹೆಣ್ಮಗಳು ಬಿದ್ಬಿಟ್ಟಾಳು, ದೇವ್ರು ಹೇಳ್ತಾಳೆ, ಎಲ್ಲ ಮಾಡ್ತಾ ತನಗೂ ಮಕ್ಕಳು ಗಂಡವನ ಆಕಿ ಒಬ್ರಲ್ಲ ಇಬ್ರಲ್ಲ, ಏನಾರ ಸಮಸ್ಯೆ ಆದ್ರೆ ಯಾರು ಹೇಳಕ್ ಆಗ್ಲಾರ್ದಂತ ಸಮಸ್ಯೆ ಐತಿ. ಊರಾಗ ಎಲ್ಲ ಮಿಕ್ಕಿ ನಿಂತಾಳಾಕಿ. ನನಗೆ ಏನಾಗೈತಿ ಅನ್ನೋದ ತಿಳಿವಲ್ದು. 15-16 ವರ್ಷ ಆಯ್ತು, ಈಗ ಹೊರಬಿದ್ದೈತಿ ಗುರುಜಿ. ಅವ್ರು ಮೊದ್ಲಿಂದನೂ ಅದಾರಂತ, ಈಗೂನು ಅದಾರ. ನನ್ ಕೂಟ ಮಾತಾಡೋದಿಲ್ಲ, ಸಂಸಾರ ಮಾಡೋದಿಲ್ಲ, ಮನ್ಯಾಗೂ ಮಕ್ಕೊಳೋದಿಲ್ಲ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಆಗಿ 15 ವರ್ಷ ಆಯ್ತು ಗುರುಜಿ. 3 ಜನ ಮಕ್ಳು ಅದಾರ. 17 ವರ್ಷ ಆಯಿತು, 3 ಜನ ಮಕ್ಕಳಿದ್ದಾರೆ. ಈಗ ನಾನೊಂದು ಮಾತು ಹೇಳಮ್ಮ, ಇದನ್ನು ನೀನು ಇನ್ನು ಹೊರಗಡೆ ತೆಗೆದು 4-6 ಜನದಲ್ಲಿ 4-6 ಥರ ಮಾತಾಡಿಕೊಂಡು ಮುಂದೆ ನಡೆಯೋದಕ್ಕಿನ್ನ ಈಗ ನೀನು ಮುದ್ದಾದಂಥ 3 ಮಕ್ಕಳು, ಆ ಮಕ್ಕಳೇ ಪ್ರಪಂಚ. ಆ ಮಕ್ಕಳನ್ನು ಸರಿಯಾದ ದಾರಿಗೆ ತೊಗೊಬರ್ಬೇಕು. ಕೆಲವೊಬ್ಬರಿಗೆ ನೋಡಮ್ಮ, ಭಗವಂತ ಹುಟ್ಟಿನಿಂದ ಸಾಯುವವರೆಗೂ ಒಂಥರ ಸುಖ ಸಂತೋಷ ಕೊಡ್ತಾನೆ. ಕೆಲವೊಬ್ಬರಿಗೆ ಹುಟ್ಟಿನಿಂದ ಸಾಯೋದಲ್ಲ, ಹುಟ್ಟಿನಿಂದ ಒಂದಷ್ಟು ದಿನಗಳು ಎಲ್ಲ ಸುಖಗಳನ್ನು ಕಿತ್ಕೊಂಡು ಬಿಡ್ತಾನೆ. ಕೆಲವರು ಈಗ ನಿನ್ನ ಸುತ್ತಮುತ್ತ ಇರತಕ್ಕಂಥ ಪರಿಸರದಲ್ಲಿ ಎಷ್ಟೋ ಜನ ತಾಯಂದ್ರೆ ಹೆಣ್ಮಕ್ಳನ್ನು ನೀನು ನೋಡ್ತಾ ಇದ್ದೀಮ್ಮ. ಎಲ್ಲ ಇದ್ದು ಒಣಗ್ತಾ ಇರ್ತಕ್ಕಂಥವ್ರು ಒಂದಷ್ಟು ಜನ, ಏನೂ ಇದ್ದು ಇಲ್ದಿರೋ ಇರ್ತಕ್ಕಂಥವ್ರು ಒಂದಷ್ಟು ಜನ, ಇದ್ದು ಎಲ್ಲ ಆಗೋಯ್ತಪ್ಪ ನಮ್ಮ ಜೀವನ ಇಷ್ಟೇಪ್ಪ ಅಂದ್ಕೊಳ್ಳೋರು ಒಂದಷ್ಟು ಜನ ಇಲ್ವಮ್ಮ. ನಾವೆಲ್ಲರನ್ನು ನೋಡಿಕೊಂಡು ನನ್ನ ಬದುಕು ಇನ್ನಷ್ಟು ಚೆನ್ನಾಗಿದ್ದೀವಿ ಅಂತ ನಾವು ಸಮಾಧಾನ ಮಾಡ್ಕೋಬೇಕಮ್ಮ. ಈ ಸೃಷ್ಟಿಯಲ್ಲಿ ನಾವು ಬದುಕಬೇಕಾದ್ರೆ ಕೆಲವಷ್ಟು ವಿಚಾರಗಳು ನಾವು ಸಾಧ್ಯವಾದಷ್ಟು ನಮ್ಮ ಕೈಗೆ ತೊಗೊಳಕ್ಕೆ ನೋಡಬೇಕು, ನಾವು ವಶಪಡಿಸ್ಕೊಳ್ಳೋಕೆ ನೋಡಬೇಕು, ನಾವು ಸಿದ್ಧಿಪಡಿಸ್ಕೊಳ್ಳೋಕೆ ನೋಡಬೇಕು. ಏನೂ ಆಗಲಿಲ್ಲ ಅಂದರೆ ಕೊನೆಗೆ ನಮ್ಮ ತೀರ್ಮಾನ ಹೇಗಿರಬೇಕು? ನಮ್ಮದು ಅಂತ ಏನಿದೆಯೋ ಅದರ ಮೇಲೆ ನಮ್ಮ ಅಧಿಕಾರ ಮುಂದೆ ಹೋಗ್ತಾ ಇರಬೇಕು. ಹಾಗೆ ನಿನ್ನ ಮಕ್ಕಳಿದ್ದಾರೆ, ಏನು ಓದ್ತಾರೆ ಮಕ್ಕಳು? ಒಬ್ಬಕ್ಕೆ 7th ಮುಗಿತು ಗುರುಜಿ, ಒಬ್ಬಕ್ಕೆ 5th ಮುಗಿತು, ಒಬ್ಬ 2ನೇ ಕ್ಲಾಸ್ ಮುಗಿತು ಗುರುಜಿ. 2 ಹೆಣ್ಣು 1 ಗಂಡ? ಹ್ಞೂ ಗುರುಜಿ. ಮಕ್ಕಳನ್ನ ಚೆನ್ನಾಗಿ ಓದಿಸು, ಮಕ್ಕಳನ್ನ ಜ್ಞಾನವಂತನ ಮಾಡು. ಅಲ್ಲ ಗುರುಜಿ, ಆದ್ರೂ ತಂದೆನ ಈ ತರ ಮಾಡ್ತಾನಂದ್ರೆ ಅವ್ರಿಗೆ ಎಷ್ಟು ಮಕ್ಕಳಿಗೆ ಕಷ್ಟ ಆಗತ್ತೆ ಗುರುಜಿ. ಕಷ್ಟ ಆಗುತ್ತಮ್ಮ, ಕಷ್ಟ ಆಗುತ್ತೆ ತಾಯಿ. ನಾನೊಂದು ಮಾತು ಹೇಳ್ತೀನಿ ಕೇಳು. ಎಲ್ಲವೂ ಒಂದಷ್ಟು ಕಾಲ. ಗ್ರಹಣ ಬಂದರೆ ಜೀವನ ವರ್ಷ ಪೂರ್ತಿ ಗ್ರಹಣ ಇರುತ್ತಮ್ಮ. ಅಮಾವಾಸ್ಯೆ ಹುಣ್ಣಿಮೆ ಆ ದಿನಕ್ಕೆ ಮುಗಿದೋಗುತ್ತೆ. ಎಲ್ಲವೂ ಸ್ವಲ್ಪ ದಿವಸನಮ್ಮ. ಎಷ್ಟು ದಿವಸ ಇದ್ದತ್ತ ಮೋಹ, ಎಷ್ಟು ದಿವಸ ಇದ್ದತ್ತ ಮನಸ್ಸು? ಸ್ವಲ್ಪ ದಿವಸ ನೀನು ತಡ್ಕೋ. ಯಾಕೆಂದರೆ ನಿನ್ನ ಮಕ್ಕಳಲ್ಲಿರ್ತಕ್ಕಂಥ ಅಭಿವೃದ್ಧಿತನ 4-6 ಜನ 4-6 ಥರ ನಿನ್ನ ಮಕ್ಕಳನ್ನು ಮಾತಾಡುವಾಗ, ನಿನ್ನ ಮಕ್ಕಳ ಸ್ಥಾನಮಾನ ದೊಡ್ಡದಾದಾಗ, ಅಥವಾ ನಿನ್ನ ಮಕ್ಕಳು ಒಳ್ಳೆ ಜ್ಞಾನವಂತರಾದಾಗ ಅವ್ರಿಗೆ ತಲೆ ಕೆಡುತ್ತೆ. ಅಯ್ಯೋ, ಇಂಥ ಒಳ್ಳೆ ಮಕ್ಕಳನ್ನು ಬಿಟ್ಟು ನಾನು ಅನ್ಯಾಯ ಮಾಡ್ತಿದ್ನಲ್ಲ ಅಂತ ಮನಸ್ಥಿತಿ ಅವ್ರು ಬರೋ ಥರ ಆಗಬೇಕು. ಒಂದು ಕೆಲಸ ಮಾಡಮ್ಮ, ನಿನ್ನ ಪರಿಸರದಲ್ಲಿ ಎಲ್ಲಾದರೂ ತುಂಬೆ ಗಿಡ ಇದೆಯಾ? ತುಂಬೆ ಗಿಡ ಗೊತ್ತಲ್ಲ, ತುಂಬೆ ಹೂ, ಸಣ್ಣದು ಗಿಡ, ಶಿವನಿಗೆ ಪೂಜೆ ಮಾಡ್ತಕ್ಕಂಥದ್ದು. ಅಂತಹ ತುಂಬೆ ಗಿಡ ಇದ್ದರೆ 11 ದಿವಸ ಬೆಳಿಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡು ತುಂಬೆ ಗಿಡದ ಹತ್ರ 1 ಚಿಟಿಕೆ ಪಚ್ಚಕರ್ಪೂರ, 1 ಹನಿ ಜೇನುತುಪ್ಪ, ಪಚ್ಚಕರ್ಪೂರ ಮತ್ತು ಜೇನುತುಪ್ಪನ ಆ ಗಿಡದ ಬುಡಕ್ಕೆ ಹಾಕಿ ಅದಕ್ಕೆ 11 ನಮಸ್ಕಾರ ಮಾಡಿಕೊಂಡು 2 ಹೂ ತಂದು ಶಿವನ ತಲೆ ಮೇಲಿಡು. ಭಗವಂತ ನನ್ನ ಸಂಸಾರ ಉಳಿಸಪ್ಪ ಅಂತ ಹೇಳು. ಖಂಡಿತ ನಿನಗೆ ಅನುಕೂಲ ಆಗುತ್ತೆ. ಅವ್ರ ಮನಸ್ಸು ಈ ಕಡೆ ಬರುತ್ತೆ. ಹೆದರಬೇಡ, ಧೈರ್ಯವಾಗಿರಮ್ಮ, ಒಳ್ಳೆಯದಾಗಲಿ. ರಾಶಿಗಳಲ್ಲೂ ರಾಶಿ ಫಲಗಳಲ್ಲೂ ಮತ್ತು ಬರ್ತಕ್ಕಂತಹ ಫೋನ್ ಕರೆಗಳು ಎಲ್ಲವನ್ನೂ ನೋಡ್ತಕ್ಕಂಥದ್ದು ಮಹರ್ಷಿವಾಣಿ ಕಾರ್ಯಕ್ರಮದ ಜವಾಬ್ದಾರಿ. ಈ ಹಿಂದೆ ಒಬ್ಬ ತಾಯಿ ಕರೆ ಮಾಡಿದ್ರು. ಇದನ್ನೆಲ್ಲರೂ ಅರ್ಥ ಮಾಡ್ಕೋಬೇಕಾದಂತಹ ವಿಚಾರಗಳಿದೆ. ಎಷ್ಟೋ ಕುಟುಂಬಗಳಲ್ಲಿ ಇಂತಹದ್ದೊಂದು ನ್ಯೂನ್ಯತೆಗಳು, ಸಮಸ್ಯೆಗಳೆಂಬತಕ್ಕಂಥದ್ದು ಸಾಕಷ್ಟು ಇದೆ. ಪ್ರಾರಂಭಿಕ ಹಂತದಲ್ಲಿ ಎಲ್ಲವೂ ಚೆನ್ನ, ಅದಾದ ನಂತರ ಎಡುವತಕ್ಕಂಥದ್ದು, ಸಂಸಾರದಲ್ಲಿ ಬಿರುಕಾಗುವಂಥದ್ದು, ಸಂಸಾರದಲ್ಲಿ ಬಂದೊದಗುವಂಥ ಸಮಸ್ಯೆಗಳಿಗೆ ಪರಿಹಾರ ಕಾಣದಂಗೆ ಆಗಿಬಿಡುತ್ತೆ. ಆದರೆ ದಂಪತಿಗಳ ಮಧ್ಯದಲ್ಲೇನೋ ವಿರಸ ಉಂಟಾಯಿತು, ದಂಪತಿಗಳ ಮಧ್ಯದಲ್ಲಿ ಒಂದಷ್ಟು ವ್ಯಾಜ್ಯ ಗಲಾಟೆಗಳಾಯಿತು, ಕದನಗಳಾಯಿತು, ಪುನಃ ಅವರು ಒಂದಾಗುವಂಥ ಕಾಲ ಬಂದ್ಬಿಡುತ್ತೆ. ಆದರೆ ಅವರ ಮಧ್ಯದಲ್ಲಿ ಗಂಡ ಹೆಂಡಿರ ಜಗಳ ಅಲ್ಲಿ ಕೂಸು ಬಡವಾಯಿತು ಅನ್ನೋಂಗಾಗ್ಬಿಡುತ್ತೆ. ಅಲ್ಲಿ ಅವ್ರು ಹುಟ್ಟಿರ್ತಕ್ಕಂಥ ಮಕ್ಕಳಿರ್ತಾರಲ್ಲ, ಆ ಮಕ್ಕಳ ಮೇಲೆ ಇಲ್ಲದಂಥ ಗದಾಪ್ರಹಾರ ಆಗಿಬಿಡುತ್ತೆ. ಆದರೆ ಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು, ಮಕ್ಕಳ ಮನಸ್ಸು ಅರ್ಥ ಮಾಡ್ಕೋಬೇಕು. ಮಕ್ಕಳನ್ನು ಸಾಧ್ಯವಾದಷ್ಟು ಅವರು ಯಾವ ಕಡೆ ಅವರ ಜ್ಞಾನ ಇರುತ್ತೋ, ವಿದ್ಯಾಭ್ಯಾಸದ ಕಡೆ ಆಗಿರಲಿ, ಅಥವಾ ಸಮಾಜದ ಬಗ್ಗೆ ಆಗಿರಲಿ, ಅಥವಾ ಯಾವುದೋ ಒಂದು ಆಕ್ಟಿವಿಟಿ ಆಗಿರಲಿ, ಯಾವುದ್ರ ಕಡೆ ಹೆಚ್ಚು ಗಮನ ಇರುತ್ತೋ ಅವ್ರಿಗೆ ಅದಕ್ಕೆ ಸಪೋರ್ಟ್ ಮಾಡ್ತಾ ಆ ಮಕ್ಕಳಲ್ಲಿ ಆನಂದ ಪಡತಕ್ಕಂಥದ್ದನ್ನು ನೀವು ನೋಡಿ ಆನಂದಿಸಬೇಕು.
ಒಂದಷ್ಟು ಕಾಲ ಪುನಃ ಅದು ಸಂಸಾರ ಒಂದಾಗುತ್ತೆ. ಎಲ್ಲವೂ ಬೀಸುವ ಬಿರುಗಾಳಿ ಒಂದೇ ಸಮ ಬೀಸ್ತಾ ಇರುತ್ತಾ? ಇಲ್ಲ. ಸಮುದ್ರದ ಅಲೆ ಅಬ್ಬರಿಸ್ಕೊಂಡು ಯಾವಾಗಲೂ ಪ್ರತಿ ಸತಿ ಬರುತ್ತಾ? ಯಾವುದೋ ಒಂದೆರಡು ಸತಿ ಬರುತ್ತೆ. ಅದಾದ ನಂತರ ಬರ್ತಕ್ಕಂಥ ಅಲೆಗಳು ಸಂಸಾರದ ಅಲೆಗಳು ನಿಧಾನಕ್ಕೆ ಬಂದು ಹೋಗ್ತಾ ಇರುತ್ತೆ. ಅದೆಲ್ಲ ಲೆಕ್ಕ ಅಲ್ಲ. ಹಾಗಾಗಿ ಯಾರೊಬ್ಬರಾದರೂ ಸಹಿತ ಸಂಸಾರದಲ್ಲಿ ಬರುವಂತಹ ಎಂಥದೇ ಜಗಳ ಆದರೂ ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತ ಅದಕ್ಕೆ ಹಿಂದೆ ಹಿರಿಯರು ಮಾಡಿದ್ದಾರೆ. ಅದು ಕೆಲವೊಬ್ಬರ ಮನೆಗೆ ಉಂಡು ಮಲಗುವಂಥದ್ದು ಆ ದಿನಕ್ಕಾಗ್ಬೋದು, ಅಥವಾ 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು. ಬಟ್ ಎಲ್ಲೂ ಹೋಗಲ್ಲ, ಅದು ಅಲ್ಲೇ ಇರುತ್ತೆ. ಆ ಸಮುದ್ರ ಅಲ್ಲೇ ಸೇರಬೇಕು. ನದಿ ಎಲ್ಲೇ ಹುಟ್ಟಿದ್ರೂ ಸಮುದ್ರ ಸೇರಬೇಕು. ಸಮುದ್ರ ಸೇರಿದ್ರೆ ಆ ನದಿಗೆ ಸಾರ್ಥಕತೆ. ಹಾಗಾಗಿ ಮನಸ್ಸನ್ನು ನೋವು ಮಾಡ್ಕೊಳ್ದಿರಾ, ಮನಸ್ಸನ್ನು ಚಂಚಲತೆ ಮಾಡ್ಕೊಳ್ದಿರಾ, ಇರ್ತಕ್ಕಂಥ ತಂತ್ರಸಾರದ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡು ಸಂಸಾರವನ್ನು ಸರಿಪಡಿಸ್ಕೊಳ್ಬೇಕಾದ್ದೇ ಕರ್ತವ್ಯ. ಇರಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರು ಹಣಕಾಸಿನ ಬಗ್ಗೆ ಸ್ವಲ್ಪ ಜೋಪಾನ. ಇವತ್ತು ನಂಬುತ್ತೀರಿ, ನಂಬಿಕೆಯಿಂದ ಏನೋ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಮನಸ್ಸು ನಿಮ್ಮದು. ಆದರೆ ಎಲ್ಲ ಕಾಲದಲ್ಲೂ ಸಹಿತ ನಂಬಿಕೆ ನಿಮಗೆ ಕೆಲಸ ಮಾಡೋದಿಲ್ಲ. ಇವತ್ತು ನೀವು ನಂಬಿರ್ತಕ್ಕಂಥವ್ರು, ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು ನಿಮಗೆ ಅರಿವಿಲ್ಲದಂಥ ರೀತಿ ನಿಮಗೆ ತೊಂದರೆ ಮಾಡಬೇಕು ಅಂತಲೇ ಮುಂದೆ ಆಗ್ತಾ ಇರ್ತಾರೆ. ಅವರ ಸ್ವಾರ್ಥಕ್ಕಾಗಿ ನಿಮ್ಮನ್ನು ಬಳಸ್ಕೊಳ್ಳಿಕ್ಕೆ ನೋಡ್ತಿರ್ತಾರೆ. ಅವ್ರಿಗೆ ಬೇಕಾದಂಥ ರೀತಿ ನಿಮ್ಮನ್ನು ಅವ್ರು ಹೇಗೆ ಬಳಸಬೇಕು, ರೀತಿ ನಿಮ್ಮಿಂದ ಅನುಕೂಲ ಪಡಿಬೇಕು ಆ ಚಿಂತನೆ ಮಾಡ್ತಿರ್ತಾರೆ. ನಿಮ್ಮ ಶ್ರಮ, ನಿಮ್ಮ ಫಲ, ಅಥವಾ ನಿಮ್ಮಲ್ಲಿರ್ತಕ್ಕಂಥ ಕಷ್ಟ, ಅಥವಾ ನಿಮ್ಮ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಬದುಕಬೇಕಾದಂಥ ಚಿಂತನೆ ಅವ್ರದ್ದಲ್ಲ. ನಿಮ್ಮ ಸುತ್ತಮುತ್ತ ಪರಿಸರದಲ್ಲಿ ಯಾರ್ಯಾರಿದ್ದಾರೆ, ಯಾರ್ಯಾರು ನಿಮ್ಮನ್ನು ಓಲೈಸಿ ಮಾತಾಡ್ತಾರೆ, ಯಾರು ನಿಮ್ಮಿಂದ ಅಪೇಕ್ಷೆ ಪಡೆದು ಏನೋ ಸಿದ್ಧಿಪಡಿಸ್ಕೋಬೇಕು ಅಂತಿರ್ತಾರೆ, ಅದು ಅವರ ಮನಸ್ಸಿಗೆ ಅವರ ಸ್ವಾರ್ಥತೆಯಿಂದ. ಆದರೆ ಅದನ್ನು ಸರಿಯಾದ ಮಾರ್ಗದಲ್ಲಿ ಹಿಡಿದ್ರೆ ಮಾತ್ರ ಅದರ ಫಲಗಳನ್ನು ಅದ್ಭುತವಾಗಿ ಸಿದ್ಧಿಪಡಿಸ್ಕೊಳ್ಳೋಕ್ಕಾಗುವಂಥದ್ದು. ಹಾಗೆ ಒಂದಷ್ಟು ಜನದ ಮನಸ್ಸು ಬೇರೆ ಥರ ಚಂಚಲತೆ ಇರುತ್ತೆ, ಬೇರೊಂದು ಮಾರ್ಗದ ಕಡೆ ಹರಿಬಿಡ್ತಾ ಇರ್ತಾರೆ. ಆದರೆ ಇವತ್ತು ತುಲಾರಾಶಿಯವರು ನಿಮ್ಮ ಸ್ಥಿಮಿತವಾದಂತಹ ಮನಸ್ಸನ್ನು ಇಟ್ಕೊಂಡು ಮಾಡುವ ಕಾಯಕವನ್ನು 1 ಸತಿ ಆಲೋಚನೆ ಮಾಡಿ ಸರಿಯಾಗಿ ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಹಾಗೆ ವಿದ್ಯಾರ್ಥಿನಿಯರು ಇವತ್ತು ನಿಮ್ಮ ಒಂದು ಶಾಲಾ ಶಿಕ್ಷಕರಾಗುವಂಥದ್ದು, ಅಥವಾ ನಿಮಗೆ ಪಾಠ ಪ್ರವಚನ ಮಾಡ್ತಕ್ಕಂಥವರು, ಅಥವಾ ನಿಮ್ಮ ಕುಟುಂಬದ ಹಿರಿಯರು ನಿಮಗೆ ತಿಳಿಸುವಂತಹ ಮಾರ್ಗಸೂಚನೆಯನ್ನು, ಮಾರ್ಗಲಕ್ಷಣವನ್ನು ಸರಿಯಾದ ರೀತಿ ತಗೊಳ್ಬೇಕು. ಹಾಗೆ ವಾಹನಗಳಲ್ಲಿ ಓಡಾಡುವಾಗ ಮಾತ್ರ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜಾಗೃತರಾಗಿರಿ, ಸಮಾಧಾನದಿರಿ. ಅತಿಯಾದಂಥ ವೇಗ ಒಳ್ಳೆಯದಲ್ಲ. 5 ನಿಮಿಷ ತಡ ಆದರೆ ಏನೂ ಪ್ರಾಣ ಹೋಗುವಂಥದ್ದಿಲ್ಲ. ಆದರೆ 5 ನಿಮಿಷ ಬೇಗ ಹೋಗಬೇಕು ಅಂತ ಸ್ಪೀಡ್ ಮಾಡ್ತಿರಲ್ಲ, ಅಲ್ಲಿ ನಿಮ್ಮಿಂದ ಇನ್ನೂ 4 ಜನಕ್ಕೆ ಅನುಕೂಲ ಆಗದಿರಾ ಅದು ಅನಾನುಕೂಲಕ್ಕಾಗತ್ತೆ, ಇಲ್ಲದ ತೊಂದರೆ ಅನುಭವಿಸ್ಬೇಕಾಗತ್ತೆ. ಜೋಪಾನ, ಎಚ್ಚರಿಕೆ ಇರಲಿ ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನ ನೋಡಿ, ಲಗ್ನ ಮತ್ತು ರಾಶಿ ಎಲ್ಲವೂ ಬಹಳ ವಿಶೇಷವೇ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದಿಷ್ಟು ಮಾನಸಿಕವಾದಂಥ ಒತ್ತಡ ಇದೆ. 4 ಜನ ಮೆಚ್ಚೋರಿದ್ದಾರೆ, 4 ಜನ ಪೂಜಿಸೋರಿದ್ದಾರೆ, 4 ಜನ ನಿಮ್ಮನ್ನು ಗೌರವಿಸೋರಿದ್ದಾರೆ. ಆದರೆ ಎಲ್ಲಿ ಗೌರವ, ಎಲ್ಲಿ ಸ್ಥಾನಮಾನ ಸಿಗುತ್ತೋ ಅದೇ ಸ್ಥಳದಲ್ಲಿ ಇನ್ನಷ್ಟು ಜನ ನಿಂದಕರಿರ್ತಾರೆ. ಇಲ್ಲಿ ಲಾಭ ನಷ್ಟ ಒಂದು ನಾಣ್ಯದ 2 ಮುಖಗಳಿದ್ದ ಹಾಗೆ. ಬೇಕು ಬೇಡಗಳನ್ನು ಸರಿಯಾಗಿ ತೀರ್ಮಾನ ತಂದುಕೊಳ್ಳಿಲ್ಲ ಅಂದರೂ ಸಮಸ್ಯೆ ಆಗುತ್ತೆ. ಮನಸ್ಸು ಚಂಚಲತೆ ಆಗುತ್ತೆ, ಭಯದ ವಾತಾವರಣ ಇರುತ್ತೆ. ಆದರೆ ಸರಿಯಾದ ರೀತಿ ಅರ್ಥ ಮಾಡ್ಕೋಬೇಕಾದ ಪರಿಸ್ಥಿತಿ ನಿಮಗೆ ಬೇಕಾಗುತ್ತೆ. ಇವತ್ತು ತಾವು ಏನು ಚಿಂತನೆ ಮಾಡ್ತೀರೋ, ಯಾವ ಲಾಭ ಕ್ಷಣಗಳನ್ನು ಆಲೋಚನೆ ಮಾಡ್ತೀರೋ, ಸರಿ ತಪ್ಪುಗಳನ್ನು ಏನು ಚಿಂತನೆ ಮಾಡ್ತೀರೋ ಅದನ್ನು ನೀವು ನೋಡಬೇಕಾಗತ್ತೆ. ಆದರೆ ಇವತ್ತಿನ ದಿವಸ ನೀವು ನಂಬಿರ್ತಕ್ಕಂಥ ದೈವದ ಆರಾಧನೆ ಮಾಡ್ತಾ ಮಧ್ಯಾಹ್ನ ಸ್ಫುಟ ಹಿಟ್ಟಾಗಿ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ 1 ಚಿಟಿಗೆಯಷ್ಟು ಗೋಧಿ, 1 ಚಿಟಿಗೆಯಷ್ಟು ಉದ್ದಿನಬೇಳೆ, ಗೋಧಿ ಮತ್ತು ಉದ್ದನ್ನು ಮಧ್ಯಾಹ್ನ 12 ಗಂಟೆಗೆ ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆಗೆ ಹಾಕಿದರೆ 1 ಆರೋಗ್ಯ ಸುಧಾರಣೆ ಆಗುತ್ತೆ, 2ನೇದು ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಳ್ಳೋದ್ರಲ್ಲಿ ತಾವು ಮುಂದಾಗ್ತೀರಿ. ಆದರೆ ಏನೇ ಮಾಡಬೇಕಾದ್ರೂ ಸ್ವಲ್ಪ ಸಮಾಧಾನ ಬೇಕು. ಇವತ್ತು ನಿಮ್ಮ ಆಲೋಚನೆಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ದೂರವಾರ ಪ್ರಯಾಣ ಅಂತಕ್ಕಂಥದ್ದು ಬೇಡ. ಹಾಗೆ ಕೆಲವು ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾದ್ರೆ ಮತ್ತೊಬ್ಬರು ಅನುಭವಸ್ಥರನ್ನ ಪಕ್ಕದಲ್ಲಿ ಇಟ್ಕೊಂಡೇ ವ್ಯವಹಾರ ಮಾಡಿ. ಯಾವುದೇ ಒಂದು ರಹಸ್ಯಕ್ಕೆ ನೀವು ಮುಂದಾದರೆ ಆ ರಹಸ್ಯ ನಿಮಗೆ ಸಾಕಷ್ಟು ಹೊತ್ತು ಸಾಕಷ್ಟು ದಿನಗಳು ಕೆಲಸ ಮಾಡ್ತಕ್ಕಂಥದ್ದಲ್ಲ. ಹಾಗಾಗಿ ಅನುಭವ ಇರತಕ್ಕಂಥ ವ್ಯಕ್ತಿಗಳ ಜೊತೆಲಿ ನಿಂತು ಕೆಲಸ ಮಾಡಿದಾಗ ವೃಶ್ಚಿಕ ರಾಶಿಯವರು ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಫಲಾಫಲಗಳಲ್ಲಿ ಅದೃಷ್ಟ ನಿಮ್ಮದು, ವ್ಯವಹಾರ ನಿಮ್ಮದು, ಕೆಲಸ ಕಾರ್ಯಗಳು ಮಾಡುವಂಥ ಕಾಯಕ ನಿಮ್ಮದು. ಹಾಗೆ ಯಾವುದೇ ಕೆಲಸ ಮಾಡಬೇಕಾದ್ರೂ ನೀವೇನು ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪವನ್ನು ಪೂರ್ತಿ ಮಾಡ್ಕೊಳ್ತೀರಿ. ಆದರೆ ಆ ಕ್ಷಣದಲ್ಲೇ ನಿಮ್ಮ ಹಿಂದೆ ಬಂದಿರತಕ್ಕಂಥವರು, ನಿಂದಕರು, ರಾಕ್ಷಸರು ಕೆಲಸ ಆಗೋದನ್ನು ಬಿಟ್ಕೊಡೋದಿಲ್ಲ.
ಹಾಗಂತ ನೀವು ಮನೆ ಕೈಕಟ್ಟಿ ಕೂರಬಾರ್ದು. ನಿಮ್ಮ ಪಟ್ಟಿಡಿದು ಕೆಲಸ ಮಾಡಬೇಕು, ಧೈರ್ಯದಿಂದ ಮುಂದೆ ಹೋಗಬೇಕು, ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಬೇಕು. ಜೊತೆಗೆ ಇವತ್ತಿನ ದಿವಸ ಒಂದು ಗ್ರಾಮ ದೇವತೆಯ ಸಾನ್ನಿಧ್ಯದಲ್ಲಿ ಒಂದು ಬೆಲ್ಲದ ಅಚ್ಚು ತೆಗೆದುಕೊಂಡು ಅದರ ಮೇಲೆ ಒಂದು ತುಪ್ಪದ ಬತ್ತಿನಿಟ್ಟು ಒಂದು ಆರತಿ ಮಾಡಿ, ಗ್ರಾಮ ದೇವತೆಗೆ ಒಂದು ತುಪ್ಪದ ಆರತಿಯನ್ನು ಮಾಡಿ ಅಥವಾ ಬೆಲ್ಲದ ಅಚ್ಚಿನ ಮೇಲೆ ಒಂದು ಆರತಿ ಮಾಡಿ ಒಂದು ಕರ್ಪೂರವನ್ನು ಅಂಟಿಸ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಹೊರಟರು ಸಹಿತ ಸಾಕಷ್ಟು ಲಾಭವನ್ನು ಧನುರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕ ಜನಿಸಿರ್ತಕ್ಕಂಥವ್ರು ಮನೆಯಿಂದ ಆಚೆ ಹೊರಡುವಾಗ ಒಂದು ಲೋಟ ನೀರು, ಅದರಲ್ಲಿ ಸ್ವಲ್ಪ ಅರಿಶಿನ, ಒಂಚೂರು ಸುಣ್ಣ, ಅಂದರೆ ಕೆಂಪು ನೀರು, ಆ ಕೆಂಪು ನೀರು ಅಥವಾ ಕೆಸರು ನೀರು ಅಂತಾರಲ್ಲ, ಆ ಕೆಂಪು ನೀರಿಂದ ದೃಷ್ಟಿ ತೆಗೆದು ಆಚೆಗೆ ಹಾಕಿಬಿಟ್ಟು ತದನಂತರ ನೀವು ಮನೆಯಿಂದ ಆಚೆಗೆ ಹೊರಟ್ರೆ ಒಂದಿಷ್ಟು ನೆಮ್ಮದಿಯನ್ನು ಕಾಣ್ತೀರಿ ಧನುರಾಶಿಯವರು. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಮತ್ತೋರ್ವರು ಕರೆ ಮಾಡಿದ್ದಾರೆ, ಬನ್ನಿ ಅವ್ರು ಯಾರು ನೋಡೋಣ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮ್ಮ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಹೇಳಮ್ಮ, ಏನು ನಿಮ್ಮ ಹೆಸರು, ನೀವು ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬಾಗಲಕೋಟೆಯಿಂದ ಕರೆ ಮಾಡ್ತಿದ್ದೀವಿ ಗುರುಜಿ. ಹೇಳಮ್ಮ. ನನ್ನ ಹೆಸರು ಬಂದು ಕಾವೇರಿ ಗುರುಜಿ. ಒಂದು ಸ್ವಲ್ಪ ಆರೋಗ್ಯದ ಸಮಸ್ಯೆ ಆಗ್ತೈತೆ ಗುರುಜಿ. ಏನಾಗ್ತಿದೆಮ್ಮ ಕಾವ್ಯಶ್ರೀ, ನಿನಗೆ ಆರೋಗ್ಯದಲ್ಲಿ ಏನು ತೊಂದರೆ ಆಗ್ತಾ ಇದೆ? ಕಣ್ಣಿನ ಸಮಸ್ಯೆ ಗುರುಜಿ. ಕಣ್ಣು ಬಹಳ ತ್ರಾಸಕ್ಕೆ ಗುರುಜಿ. ನನ್ನ ಕಣ್ಣು ನೋಡಿ ಕಿತ್ಕೊಂಡ್ಬಂದು ನೋಡ್ರಿ ಗುರುಜಿ, ಅಷ್ಟು ತ್ರಾಸಕ್ಕೆ ಗುರುಜಿ. ಅಂದರೆ ಕಣ್ಣಿಗೆ ಸಂಬಂಧಪಟ್ಟದ್ದ? ಕಣ್ಣಿಗೆ ಸಂಬಂಧಪಟ್ಟದ್ದು ಗುರುಜಿ. ಏನು ಕಣ್ಣು ಮಂಜಾಗತ್ತಾ? ಕಣ್ಣು ಮಂಜಾಗತ್ತಾ? ಕಣ್ಣಲ್ಲಿ ನೀರು ಸುರಿಯೋದು ಆ ಥರ ಆಗತ್ತಾ? ಏನೂ ಆಗಂಗಿಲ್ಲ ಗುರುಜಿ. ಒಟ್ಟು ಕಣ್ಣು ಅಷ್ಟು ತ್ರಾಸಕ್ಕವ್ರಿ ಗುರುಜಿ. ಒಟ್ಟು ಅಮಾಸೆ ದಿನ ತರ ಚಲೋ ಹೋಗ್ಬಿಡ್ತಾರೆ ಗುರುಜಿ. ಅಲ್ಲಮ್ಮ, ನಾನು ಹೇಳೋದು ಕೇಳಿಸ್ಕೊ. ಕಣ್ಣಿನಿಂದ ಸಮಸ್ಯೆ ಅಂತಿದ್ಯಾ? ಕಣ್ಣು ಬಹಳ ಮುಖ್ಯವಾದಂತಹ ಅಂಗ, ದೇಹಕ್ಕೆ ಬಹಳ ಪ್ರಧಾನವಾದಂಥ ಅಂಗ ಅದು. ಆ ಕಣ್ಣಿನಿಂದ ನೀನು ಸಮಸ್ಯೆ ಅಂದಾಗ ಯಾವ ರೀತಿಯ ಸಮಸ್ಯೆ ನೀನು ಫೇಸ್ ಮಾಡ್ತಾ ಇದೆಯಾ? ಕಣ್ಣು ಕಿತ್ಕೊಂಬಂದಂಗೆ ಅಕ್ಕವ್ರಿ ಗುರುಜಿ, ಅಷ್ಟು ಒತ್ತಿದಂಗೆ ಅಕ್ಕವ್ರಿ ಗುರುಜಿ. ಕಣ್ಣಲ್ಲಿ ಗೀಜು ಕಟ್ಕೊಳ್ಳೋದು, ಕಣ್ಣು ಬಿಡ್ಲಿಕ್ಕೆ ಆಗದಿರ ಇರ್ತಕ್ಕಂಥದ್ದು, ಕಣ್ಣು ಚುಚ್ಚುವಂಥದ್ದು, ಆ ಥರ ಏನಾರು ಆಗುತ್ತಾ? ಇದು ಚುಚ್ಚೋದು ಏನಿಲ್ರಿ ಗುರುಜಿ, ಕಣ್ಣು ಬಾರದಂಗೆ ಅಕ್ಕವ್ರಿ ಗುರುಜಿ. ಅಂದರೆ ಇದು ಬರೀ ಅಮಾವಾಸ್ಯೆ ಕಾಲದಲ್ಲಿ ಮಾತ್ರ ಆಗುತ್ತಾ? ಹೌದು ಗುರುಜಿ. ಒಂದು ಕೆಲಸ ಮಾಡು, ಈ ಅಮಾವಾಸ್ಯೆ ಕಾಲದಲ್ಲಿ ಮಾತ್ರ ನಿಂಗೆ ಈ ಥರ ಆಗ್ತಾ ಇದೆ ಅಂದರೆ ಬಹುಶಃ ಅದಕ್ಕೆ ಸಂಬಂಧಪಡ್ತಕ್ಕಂಥದ್ದು ಏನೋ ಒಂದು ತಂತ್ರಸಾರದಲ್ಲಿ ಏನೋ ದಾಟಿರ್ತೀಯ ನೀನು. ಬಿಟ್ಟು ಇನ್ನು ಆರೋಗ್ಯದಿಂದ ಆಗ್ತಿರ್ತಕ್ಕಂಥದ್ದಲ್ಲ. ಆರೋಗ್ಯದಿಂದ ಆಗುವಂತಹದ್ದಾದರೆ, ನಿನ್ನ ದೇಹದ ಆರೋಗ್ಯದ ಮೇಲೆ ಇದ್ದಾಗಿದ್ದರೆ ಅಥವಾ ದೇಹದಲ್ಲಿ ಉತ್ಪತ್ತಿ ಆಗ್ತಿರ್ತಕ್ಕಂಥ ಸಮಸ್ಯೆ ಆದರೆ ಅದು ಅಮಾವಾಸ್ಯೆ ಪೌರ್ಣಿಮೆ ಅಂತ ಲೆಕ್ಕ ಬರೆದು ಬರಲ್ಲ. ಆ ಸಮಯದಲ್ಲಿ ಬರೋ ಸಮಸ್ಯೆ ಬೇರೆ, ಇದು ರೆಗ್ಯುಲರಾಗಿ ಬರುವಂಥದ್ದಾಗಿರುತ್ತೆ. ಇದಕ್ಕೆ ಪರಿಹಾರ ಅಂತಕ್ಕಂಥದ್ದು ಇಷ್ಟೇ, ಒಂದು ನಿಂಬೆಹಣ್ಣು ತಗೋ. ಅಮಾವಾಸ್ಯೆಗೆ 4 ದಿವಸ ಮುಂಚಿತವಾಗಿ ದಿನಕ್ಕೆ 1 ನಿಂಬೆಹಣ್ಣು. ಆ ನಿಂಬೆಹಣ್ಣು ತೆಗೆದುಕೊಂಡು ನಿಂಬೆಹಣ್ಣು ಮೇಲೆ ಒಂದು ತ್ರಿಕೋನ ಬರಿ. ನಿಂಬೆಹಣ್ಣಿನ ಮೇಲೆ ಒಂದು ತ್ರಿಕೋನ ಬರಿಬೇಕು. ತ್ರಿಕೋನದ ಮಧ್ಯದಲ್ಲಿ ರಮ್ ಅಂತ ಬರಿಬೇಕು. ರಮ್, ರಾ ಮತ್ತು 0 ಬರಿಬೇಕು. ಬರೆದು ಅದನ್ನು 2 ಕಣ್ಣುಗಳ ಮೇಲೆ ಉಜ್ಜಬೇಕು. 2 ಕಣ್ಣು ಮೇಲೆ ಉಜ್ಜಿ 3 ಸತಿ ದೃಷ್ಟಿ ತಗೊಂಡು ಅದನ್ನು ಹೊಡಿಬೇಡ, ಅದನ್ನು ತೊಗೊಂಡು ನೀರಿಗೆ ಹಾಕ್ಬಿಡು. ಈ ಥರ ಅಮಾವಾಸ್ಯೆಗೆ 4 ದಿವಸ ಮುಂಚೆ ಮಾಡು. ಅಮಾವಾಸ್ಯೆ ಆದಮೇಲೆ 2ನೇ ದಿವಸ, ಅಮಾವಾಸ್ಯೆ ಆದ 2ನೇ ದಿವಸ ಮತ್ತೊಂದು ನಿಂಬೆಹಣ್ಣು ತಗೋ. ನಿಂಬೆಹಣ್ಣು ಮೇಲೆ ಒಂದು 0 ಹಾಕು, ಒಂದು ವೃತ್ತಾಕಾರ ಬರಿ. ವೃತ್ತಾಕಾರ ಬರೆದು ಅದ್ರ ಮೇಲೆ ಕ್ಲೀಮ್ ಅಂತ ಬರಿ. ಕಾ ಕಿ ಲಾವತ್ತು 0 ಕ್ಲೀಮ್. ಆ ಕ್ಲೀಮ್ ಅಂತ ಬರೆದು ಅದನ್ನು ದೃಷ್ಟಿ ತೆಗೆದು ಅದನ್ನು 2 ಪೀಸ್ ಮಾಡಿ ಅದನ್ನು ಗಿಡದ ಮೇಲೆ ಚೆಲ್ಲು. ಇಷ್ಟು ಮಾಡು, ನೀನು ಸರಿ ಹೋಗ್ತೀಯ. ಒಳ್ಳೆಯದಾಗಲಿ. ರಾಶಿಗಳು, ರಾಶಿ ಫಲಗಳು, ಬೇಕು ಬೇಡಗಳು, ಸಮಸ್ಯೆಗಳು ಒಂದು ಪರಿಹಾರ. ಹಾಗೆ ಪರಿಹಾರ ಅಂತಕ್ಕಂಥದ್ದು ಕಂಡುಕೊಳ್ಬೇಕಾದ್ರೆ ಆಯಾ ದಿನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಒಂದು ಪರಿಹಾರ ಆಗಿಂದಾಗಲೇ ಆಗಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ತಾನು ಹತ್ತಿರುವಂಥ ಕುದುರೆ ಬಹಳ ವೇಗವಾಗಿ ಹೋಗಬೇಕು, ವೇಗವಾಗಿ ತನ್ನ ಒಂದು ಸೇರುವ ಸ್ಥಳವನ್ನು ಸೇರಿಕೊಳ್ಬೇಕು, ತಾನು ಮಾಡುವ ಕಾಯಕವನ್ನು ಅತ್ಯುತ್ತಮವಾಗಿರಬೇಕು, ತನಗೆ ತನ್ನ ಪರಿವಾರಕ್ಕೆ ಒಂದಷ್ಟು ನೆಮ್ಮದಿ ಸಿಗಬೇಕು ಎಂಬತಕ್ಕಂಥ ಹಂಬಲ ಎಲ್ಲರಿಗೂ ಇರ್ತಕ್ಕಂಥದ್ದೇ, ಅದು ಸಹಜ. ಆದರೆ ಆ ಸಾನ್ನಿಧ್ಯದಲ್ಲಿ ಆ ಕ್ಷಣದಲ್ಲಿ ಬಂದೊದಗುವಂಥ ಸಮಸ್ಯೆಗಳಿಗೆ ಹೇಗೆ ಬಗೆಹರಿಸ್ಕೊಳ್ಬೇಕು, ಹೇಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಎಂಬತಕ್ಕಂಥದ್ದು ಮಾತ್ರ ಇಲ್ಲಿ ಬುದ್ಧಿವಂತಿಕೆಯ ಕಾಯಕ. ಕೆಲವೊಮ್ಮೆ ನಾವು ಆ ಕಡೆ ಈ ಕಡೆ ಲೆಫ್ಟು ರೈಟು ಅಥವಾ ಬೇಕು ಬೇಡ ಎಡ ಬಲ ಏನೂ ನೋಡೋದಿಲ್ಲ. ನಮ್ಮ ವೇಗ ಅಂತಕ್ಕಂಥದ್ದು ಬಹಳ ವೇಗವಾಗಿ ನಾವು ಮುಂದೆ ನಡೀತಿರ್ತೀವಿ. ಆ ವೇಗವಾಗಿ ಹೋಗುವಾಗ ನಮಗೆ ಅರಿವಿಲ್ಲದಂಥ ರೀತಿ ವ್ಯಕ್ತಿಗಳು ಕಾಲೆಳಿಲಿಕ್ಕೆ ನಿಂತುಕೊಳ್ತಾರೆ. ಆಗಲೇ ಬಹಳ ಜವಾಬ್ದಾರಿ ಇರಬೇಕು, ಎಚ್ಚರಿಕೆ ಇರಬೇಕು. ನಡೆಯುವ ಕಾಲು ಎಡುವತಕ್ಕಂಥ ಸಹಜ. ಎಡವಿದಾದ ನಂತರ ಪುನಃ ನಾವು ಎಡುತ್ತೀವಿ ಅಂದರೆ ಅದು ಮೂರ್ಖತನ. ಆ ಎಡುವುದಿರ ಸರಿಪಡಿಸ್ಕೊಳ್ಬೇಕಾದ್ದೇ ಬುದ್ಧಿವಂತಿಕೆತನ. ಆ ಬುದ್ಧಿವಂತಿಕೆಯಿಂದ ಹಾಕುವ ಹೆಜ್ಜೆ ಎಲ್ಲರಿಗೂ ಒಳಿತಾಗುವಂಥದ್ದು ಇರಲಿ. ಇನ್ನು ಮಕರ ರಾಶಿ.
ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥ ಅವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ. ಎಷ್ಟೇ ಆದರೂ ಶನಿ ಕುಂಭಕ್ಕೆ ಬಂದು ಕುಂಭದಿಂದ ಮೀನಕ್ಕೆ ಬಂದಾಯಿತು. ಹಾಗೆ ಶನಿಯಿಂದ ದೋಷ ಇಲ್ಲದಿರಬಹುದು, ಆದರೆ ರಾಹುವಿನಿಂದ ತಿನ್ನುವ ಅನ್ನವನ್ನು ಕಾಲಲ್ಲಿ ಒದ್ಕೊಳ್ಳುವಂಥದ್ದಾಗಲಿ, ಅಥವಾ ಮಾನಸಿಕವಾದಂಥ ಒತ್ತಡ ಆಗಲಿ, ಅಥವಾ ಇರ್ತಕ್ಕಂಥ ರೀತಿ ನೀತಿಯನ್ನು ಮರೆತು ನಡೀತಕ್ಕಂಥದ್ದಾಗಲಿ, ಯಾವುದು ಬೇಡವೋ ಅದರ ಕಡೆ ಹೆಚ್ಚು ಓಲೈಸ್ತಕ್ಕಂಥದ್ದಾಗಲಿ, ಸಮಸ್ಯೆಗಳೆಂಬತಕ್ಕಂಥದ್ದನ್ನು ಹೆಗಲ ಮೇಲೆ ತಂದುಕೊಳ್ತಕ್ಕಂಥದ್ದಾಗಲಿ, ಸುಂದರವಾದಂಥ ಬದುಕು ಕಟ್ಕೊಳ್ಬೇಕಾದಂತಹ ಮನಸ್ಥಿತಿಗೆ ಎಲ್ಲೋ ಒಂದು ಕಡೆ ಕಲ್ಲು ಹೊಡ್ಕೊಂಡು ತಾನು ಗಾಜನ್ನು ಚೂರು ಮಾಡ್ಕೊಳ್ಳೋ ಥರ ನಡ್ಕೊಳ್ಳುವಂಥದ್ದಾಗಲಿ, ಇದೆಲ್ಲವೂ ಮನಸ್ಥಿತಿ ಆಗ್ಬೋದು. ಇದೆಲ್ಲಕ್ಕೂ ಕಾರಣ ಮನುಷ್ಯನ ಗ್ರಹಗತಿಗಳು. ಮನುಷ್ಯನ ಗ್ರಹಗತಿಗಳು ಸರಿ ಇಲ್ಲದಂದಾಗಿ ಇಂಥವೆಲ್ಲವೂ ಅಚಾತುರ್ಯಗಳಾಗತ್ತೆ. ಆದರೆ ಇಲ್ಲೇ ಸರಿ ಹೋಗಬೇಕಾಗತ್ತೆ. ನಾವು ಎಲ್ಲಿ ಕಳ್ಕೊಂಡಿದ್ದೀವೋ ಅಲ್ಲಿ ಹುಡುಕಬೇಕು, ಏನು ಬೇಕಾಗಿದೆಯೋ ಅದನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕು. ಜೊತೆಗೆ ಎಲ್ಲರಲ್ಲೂ ಒಗ್ಗಟ್ಟಿನಿಂದಿರಬೇಕು, ಪ್ರೀತಿ ವಿಶ್ವಾಸಕ್ಕೆ ಭಾಜನರಾಗಿರಬೇಕು. ಇದನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ನೀವು ನಂಬಿರ್ತಕ್ಕಂಥ ದೈವಕ್ಕೆ ಮೊರೆ ಹೋಗಬೇಕು. ಯಾವತ್ತೂ ನಮ್ಮ ಮೇಲೆ ಒಂದು ಅಗೋಚರವಾಗಿರೋ ಶಕ್ತಿ ಇದೆ. ಆ ಶಕ್ತಿನ ನಂಬಿ ಬದುಕುವಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಸಿದ್ಧ ಒಳಿತನ್ನು ಕಾಪಾಡ್ಕೋಬೋದು. ಯಾವಾಗ ನಾನೇ ದೊಡ್ಡವನು ಅಂತ ನಾವು ಮುಂದೆ ನಡೀತೀವಿ, ಅಲ್ಲಿ ವ್ಯತ್ಯಾಸ ಆಗುತ್ತೆ. ಜೊತೆಗೆ ಪ್ರಪಂಚಕ್ಕೆ ನಾನು ಹೇಗಿದ್ದೀನಿ ಅಂತಕ್ಕಂಥದ್ದನ್ನು ತೋರಿಸ್ಕೊಳ್ಬೇಕಾದ್ರೂ ಪ್ರಪಂಚ ನನ್ನನ್ನು ನೋಡ್ತಾ ಇದೆ, ನನ್ನನ್ನು ನನಗಿನ ಮುಂಚಿತವಾಗಿ ತಿಳ್ಕೊಳ್ತಾ ಇದೆ ಅನ್ನೋದನ್ನು ಅರಿವು ನಾವು ತಂದುಕೊಳ್ಬೇಕಾಗತ್ತೆ. ಮಕರ ರಾಶಿಯಲ್ಲಿರ್ತಕ್ಕಂಥವರು ಪ್ರಸ್ತುತ ಇರತಕ್ಕಂಥ ಗ್ರಹಸ್ಥಿತಿಗಳಿಗೋಸ್ಕರ ಆದಿತ್ಯಾದಿ ನವಗ್ರಹಗಳಿಗೆ ಮೊರೆ ಹೋಗಿ ಇವತ್ತು ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿದ್ದೆ ಆದರೆ, ರುದ್ರದೇವರನ್ನು ಆರಾಧನೆ ಮಾಡಿದ್ದೆ ಆದರೆ, ಮಧ್ಯಾಹ್ನ ಸರಿಸುಮಾರು 2 ಗಂಟೆ 20 ನಿಮಿಷದಿಂದ 4:15 ಸಾಕಷ್ಟು ಲಾಭವನ್ನು ಗಳಿಸ್ತೀನಿ. ಇಲ್ಲ ಅಂದರೆ ಸಮಸ್ಯೆ ಎಂಬತಕ್ಕಂಥದ್ದನ್ನು ಮತ್ತಷ್ಟು ಹೊತ್ತು ತಲೆ ಮೇಲೆ ಭಾರವನ್ನು ಇಟ್ಕೊಂಡು ಇಲ್ಲದ ಸಮಸ್ಯೆಯನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ ನಿಮಗೆ ಎದುರಾದಿತ್ತು. ಸಾಧ್ಯವಾದಷ್ಟು ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದಿಷ್ಟು ಲಾಭವನ್ನು ಗಳಿಸ್ಕೋಬೇಕಾದ್ರೆ ಮೊದಲು ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿನ, ರಾಮಭಕ್ತ ಹನುಮನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದನ್ನು ನೀವು ಮಾಡಿದ್ದೇ ಆದರೆ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ. ಪ್ರಸ್ತುತ ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲದ್ರಿಂದ ಮಾನಸಿಕವಾದಂಥ ಒತ್ತಡ, ಆಗಿಂದಾಗಲೇ ಬಂದೊದಗುವಂಥ ಅನಾರೋಗ್ಯ ಕ್ಷಣಗಳು, ಆಗಿಂದಾಗಲೇ ಬರ್ತಕ್ಕಂಥ ನಿಷ್ಠೂರದ ಹೊರೆ, ಏನು ಮಾಡಿದ್ರೂ ತಪ್ಪಾಗುತ್ತೆ, ಯಾವ್ದು ನೋಡಿದ್ರೂ ಸರಿಯಲ್ಲ ಅನಿಸುತ್ತೆ, ಮನಸ್ಸು ತುಂಬ ವಿಚಲಿತವಾಗುತ್ತೆ, ಮನಸ್ಸಿನ ಆತಂಕ ಜಾಸ್ತಿ ಆಗುತ್ತೆ. ಪ್ರತಿಯೊಂದು ಕಾಲವೂ ಸಹಿತ ಏನೋ ಒಂದು ಸಮಸ್ಯೆ ಎಂಬತಕ್ಕಂಥದ್ದು ಬೆಟ್ಟದಷ್ಟು ಬಂದು ಕೂತ್ಕೊಳ್ತೇನೋ ಎಂಬತಕ್ಕಂಥದ್ದರ ಬಾಧೆ ನಿಮಗೆ ಎದುರಾಗ್ತಿರುತ್ತೆ. ಆದರೆ ಎಲ್ಲವೂ ಮಂಜಿನಗಡ್ಡೆ ಥರ ಕರಗಿ ಹೋಗುತ್ತೆ. ಆದರೆ ಕರಗಲಿಕ್ಕೂ ಮುನ್ನ ನಿಮ್ಮ ಎಚ್ಚರಿಕೆ ನಡೆಯಬೇಕಾಗತ್ತೆ. ಇವತ್ತಿನ ದಿವಸ ನೀವು ನಂಬಿರ್ತಕ್ಕಂಥ ದೈವದ ಆರಾಧನೆ ಬೇಕು, ದೇವಿಯ ಪ್ರಾರ್ಥನೆ ಬೇಕು. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ತಕ್ಕಂಥ ಭಗವತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರು ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಮಧ್ಯಾಹ್ನ ಸರಿಸುಮಾರು 12ರಿಂದ 1 ಗಂಟೆ 40 ನಿಮಿಷ, 12ರಿಂದ 1 ಗಂಟೆ 40 ನಿಮಿಷ ಭಾಳ ಜಾಗೃತರಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು. ಹಾಗೆ ಈ ಸಮಯದಲ್ಲಿ ಸಾಧ್ಯವಾದರೆ ಪಶುಪಕ್ಷಿ ಪ್ರಾಣಿಗಳಿಗೆ ಇಷ್ಟು ಆಹಾರವನ್ನು ಉಣಬಡಿಸಬೇಕು. ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿರಬೇಕು. ನೀವು ಮಾಡುವ ಕೆಲಸವನ್ನು ನೀವು ಗೌರವಿಸಬೇಕು. 4 ಜನ ಗೌರವಿಸೋದಕ್ಕಿಂತ ನಿಮ್ಮ ಕಾಯಕವನ್ನು ನೀವೇ ಗೌರವಿಸ್ಕೊಂಡ್ರೆ ಆಗಷ್ಟೇ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೂ ಪಶ್ಚಿಮಾಭಿಮುಖವಾಗಿ ನಿಂತು ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾವಿ ಶನೇಶ್ವರಂ ನೀಲವರ್ಣಂ ನೀಲಮಾಲ್ಯಾಂಬರಧರಂ ನೀಲಗಂಧಾನುಲೇಪನಂ ನೀಲಾಶ್ವ ನೀಲಛತ್ರ ದ್ವಿಜರತಾಕಾರ ಶೋಭಿತಂ. ಹೀಗೆ ಶನೇಶ್ವರನ ಮಹಾಮಂತ್ರವನ್ನು ಶನ್ನೋ ದೇವಿ ರಭಿಷ್ಠಯ ಆಪೋ ಭವಂತು ವೀತೇಂ ಶಯ್ಯೋ ರಭಿಶ್ರವಂತನಃ ಶನೇಶ್ವರಾಯ ನಮಃ, ಹೀಗೆ ಶನೇಶ್ವರ ಮಂತ್ರವನ್ನು ನಿತ್ಯ ನಿರಂತರ ಪಠನೆ ಮಾಡೋದ್ರಿಂದ ಕುಂಭರಾಶಿಯವರು ಒಂದಷ್ಟು ಮಟ್ಟಿಗೆ ನೆಮ್ಮದಿಯನ್ನು ಕಾಣ್ತೀರಿ. ಇಲ್ಲಾಂದರೆ ಮೊಣಕಾಲು ನೋವು, ಮೊಣಕೈ ನೋವು, ಸೊಂಟದ ನೋವು, ಯಾವುದೋ ಒಂದು ತರಹ ನೋವುಗಳಲ್ಲಿ ಒದ್ದಾಡುವಂಥ ಪರಿಸ್ಥಿತಿ ಕುಂಭರಾಶಿಯವರಿಗೆ ಕಾಣಬಹುದು. ಭಾಳ ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ. ಇತ್ತ ಕಡೆ ಹಣಕಾಸು ಪರವಾಗಿಲ್ಲ, ನೀವು ಮಾಡುವ ಕೆಲಸಗಳು ಪರವಾಗಿಲ್ಲ, ವ್ಯಾಪಾರ ವ್ಯವಹಾರದಲ್ಲಿ ಒಂದಿಷ್ಟು ಲಾಭ ಇದೆ. ಜೊತೆಯಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಹಿತ ಲಾಭದಾಯಕವಾಗಿ ಮಾತಾಡ್ತಾರೆ. ಅದರಲ್ಲಿರ್ತಕ್ಕಂಥ ಇಬ್ಬರಿಂದ ಮಾತ್ರ ಸಮಸ್ಯೆ ಎಂಬತಕ್ಕಂಥದ್ದಾಗತ್ತೆ. ಆದರೆ 4 ಜನ ಸ್ನೇಹವನ್ನು ಜೊತೆಲಿಟ್ಕೊಂಡಾಗ ಇಬ್ಬರು ನಡೆಸುವಂಥ ಕುತಂತ್ರದಿಂದ ನೀವು ಹಾಕುವ ಹೆಜ್ಜೆನಲ್ಲಿ ವ್ಯತ್ಯಾಸ ಆಗ್ಬೋದು. ಆದಷ್ಟು ನಿಮ್ಮ ಕುಟುಂಬದವರು ನಿಮ್ಮ ಜೊತೆಲಿರಲಿ, ನೀವು ಮಾಡುವ ಕೆಲಸ ನಿಮ್ಗೆ ಅರ್ಥ ಆಗೋ ಥರ ಇರಲಿ. ಯಾವುದೇ ಮಾಡಿದ್ರೂ ನಿಮ್ಮ ಕಣ್ಣು ಕಟ್ಟುವಂಥ ರೀತಿ ನಿಮ್ಮ ಕಣ್ಣೆದುರುಗ ಇರಬೇಕೇ ವಿನಃ ನಿಮ್ಮ ಕಣ್ಣು ಕಾಣದಿರ ರಹಸ್ಯವಾಗಿ ಮಾಡಿಕೊಳ್ಳುವಂಥ ಕೆಲಸ ಇವತ್ತು ತೊಂದರೆ ಎದುರಾಗ್ಬೋದು.
ಆದಷ್ಟು ನಿಮ್ಮ ರಾಶಿಯಲ್ಲಿ ಬಂದೊದಗುವಂಥ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳದೆ ಆದರೆ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ದೇವಿಯನ್ನು ಪ್ರಾರ್ಥನೆ ಮಾಡಿ. ಜೊತೆಗೆ ಒಂದು ಕಂದು ಬಣ್ಣದ ಗೋವಿಗೆ ಒಂದಿಷ್ಟು ಗೋಗ್ರಾಸ ಕೊಡಿ. ಒಂದು ಗೋವಿಗೆ ಇಷ್ಟು ಗೋಗ್ರಾಸ ಕೊಟ್ಟು ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ರೆ ಸಾಕಷ್ಟು ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮೊದಲು ಪಶು ಪಕ್ಷಿ ಪ್ರಾಣಿಗಳನ್ನು ಒಂದಷ್ಟು ಆಹಾರವನ್ನು ಉಣಬಡಿಸುವಂಥ ಕಾಯಕಕ್ಕೆ ನೀವು ಮುಂದಾದರೆ ಹೆಚ್ಚಿನ ಲಾಭವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಬರೀ ರಾಶಿಫಲ ಮಾತ್ರ ಅಲ್ಲ, ರಾಶಿಫಲದೊಂದಿಗೆ ಸಮಸ್ಯೆಗೊಂದು ಪರಿಹಾರ ಮಾರ್ಗವಾಗಿ ನೇರ ಪ್ರಸಾರದಲ್ಲಿ ಮಾತಾಡ್ತಕ್ಕಂಥ ನನ್ನ ಅಭಿಮಾನಿ ದೇವರಲ್ಲಿದ್ದಾರೆ. ಬನ್ನಿ ಈಗ ಯಾರು ಕರೆ ಮಾಡಿದ್ದಾರೆ ನೋಡೋಣ. ಹಲೋ ಹಲೋ ಹೇಳಮ್ಮ ತಾಯಿ. ಹಲೋ ಹಲೋ ಮಾತಾಡಮ್ಮ. ಗುರುಜಿ, ನಾವು ತಮಿಳ್ನಾಡಿನಿಂದ ಮಾತಾಡ್ತಾ ಇದ್ದೀರಿ. ಹೇಳಮ್ಮ. ನನ್ಕ 3 ಜನ ಗುರುಜಿ ಮಕ್ಕಳು. ಅದ್ರಾಗ ದೊಡ್ಡ ಹುಡುಗಿಕ ನಮ್ಮ ಸಂಬಂಧದಾಗ ಅಣ್ಣನ ಮಗಳು ಕೊಟ್ಟು ಮದುವೆ ಮಾಡ್ಬೇಕಂತಿದ್ದೀರಿ ಗುರುಜಿ. ಇವಾಗ ಅದು ಹೆಂಗ ಏನ್ ಅನ್ನೋದನ್ನ ನನ್ನ ಮಗಳು ಇಲ್ಲೇ ಪಕ್ಕದಾಗ ಮಾತಾಡಿ ಹೇಳ್ತೀರಾ ಗುರುಜಿ? ಕೊಡಮ್ಮ. ಹಲೋ ಹಲೋ ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ಹೇಳಮ್ಮ, ಏನು ಓದಿದೆ ತಾಯಿ? ನಾನು BSc ಕಂಪ್ಲೀಟ್ ಮಾಡಿದ್ದೀನಿ ಗುರುಜಿ. BSc ಕಂಪ್ಲೀಟ್ ಮಾಡಿದ್ಯಾ? ಈಗ ಮದುವೆ ಪ್ರಯತ್ನದಲ್ಲಿದ್ದಾರೆ? ಹೌದು ಗುರುಜಿ. ಸಂಬಂಧದಲ್ಲಿ ಮದುವೆ ಆಗ್ತಾ ಇದೆಯಾ? ಹೌದು ಗುರುಜಿ. ಅದು 2 ಸಲ ಕೊಟ್ಟು ತಗೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಫಸ್ಟ್ ಬಂದ್ಬಿಟ್ಟು ನಮ್ಮ ಅಪ್ಪನ ಅಂದ್ರೆ ಇವರು ನಮ್ಮ ಅಪ್ಪನ್ ಬಂದ್ಬಿಟ್ಟು ಅವ್ರ ಅಕ್ಕನ್ ಕೊಟ್ಟು ಮಾಡಿದ್ದಾರೆ. ನಮ್ಮ ಅಮ್ಮ ಅವರು ಅಣ್ಣನ್ ಬಂದ್ಬಿಟ್ಟು ನಮ್ಮ ಅತ್ತೆ ಕೊಟ್ಟಿದ್ದಾರೆ. ಆಮೇಲೆ ಬಂದ್ಬಿಟ್ಟು ನಮ್ಮಮ್ಮ ಅಂದ್ರೆ ಅವರು ತಂಗಿ ಅಲ್ವಾ ನಮ್ಮಮ್ಮ, ನಮ್ಮ ತಂಗಿನ ಬಂದ್ಬಿಟ್ಟು ನಮ್ಮ ಅಪ್ಪ ಕೊಟ್ಟು ಮಾಡಿದ್ದಾರೆ. ಕೊಟ್ಟು 2 ಸಲ ತಗೊಂಡಿದ್ದಾರೆ. ಇರ್ಲಿ ಅಮ್ಮ, ಇನ್ನೂ 3 ಸತಿ ಆದರೂ ನಾನು ಹೇಳೋದು ಅರ್ಥ ಮಾಡ್ಕೊ. ಹಿಂದಿನ ಕಾಲ ಪದ್ಧತಿ ಬೇರೆ, ಹಿಂದಿನ ಆಹಾರ ಪದ್ಧತಿಗಳು ಬೇರೆ, ಹಿಂದಿನ ಜೀವನ ಶೈಲಿ ಬೇರೆ, ಇವತ್ತಿನ ಜೀವನ ಶೈಲಿ ಬೇರೆ. ಹಿಂದೆ ಸಮಯ ಇದ್ದು 10 ರೂಪಾಯಿ ಸಂಪಾದನೆ ನೆಮ್ಮದಿ ಊಟ ಇತ್ತು. ಇವತ್ತು 1000 ಇದ್ದು ಮಧ್ಯಾಹ್ನಕ್ಕೆ ಇಲ್ಲದ ನರಕ ನೋಡ್ತಾ ಇದ್ದೀವಿ ನಾವೆಲ್ಲ. ಅದರಿಂದ ನಮ್ಮ ಆಹಾರ ಪದ್ಧತಿಯಲ್ಲೂ ಜೀವನದಲ್ಲಿ ಶಕ್ತಿ ಇಲ್ಲ. ನಾವು ತಿನ್ನೋ ಅನ್ನಕ್ಕೂ ಶಕ್ತಿ ಇಲ್ಲ, ದೇಹ ಅರಗಿಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಹಾಗೆ ಇತ್ತೀಚಿನ ದಿನಗಳಲ್ಲಿ ದಿನಾ ಬೆಳಗಾದರೆ ಕಣ್ಣೀರು ಹಾಕ್ಕೊಂಡು ಕೂತ್ಕೊಳ್ಳುವಂಥ ತಾಯಂದರು ಸಾಕಷ್ಟು ಜನ ಅವ್ರ ಮಕ್ಕಳನ್ನು ನೋಡ್ತಾ ಇದ್ದೀವಲ್ಲಮ್ಮ. ಅದಕ್ಕೋಸ್ಕರ ನಾನು ಹೇಳೋದು, ಆತರ ಪಡೆದಿರ, ನೀನೊಬ್ಬಳು ಜ್ಞಾನವಂತೆ, ವಿದ್ಯಾವಂತೆ, ಹತ್ತಿರದಲ್ಲಿ ಯಾರಾದರೂ ವೈದ್ಯರನ್ನ ಕನ್ಸಲ್ಟ್ ಮಾಡು. ಒಬ್ಬ ಮೆಡಿಕಲಲ್ಲಿ ವೈದ್ಯರನ್ನ ಕನ್ಸಲ್ಟ್ ಮಾಡಿ ಈ ಥರ ಸಂಬಂಧದಲ್ಲಿ ಮದುವೆ ಆಗಬೇಕು ಅಂತಿದ್ದೀನಿ, ನಮ್ಮ ಸಂಬಂಧ ಹೀಗಿದೆ, ಈ ಸಂಬಂಧದಲ್ಲಿ ಮದುವೆ ಆದರೆ ನಮ್ಗೆ ಒಳ್ಳೇದಾಗತ್ತಾ, ತೊಂದರೆ ಇಲ್ವಾ ಅಂತ ಒಂದು ಚಿಂತನೆ ಮಾಡು. ತಪ್ಪಲ್ಲ ನೋಡು. ದುಡುಕಿ ತೀರ್ಮಾನ ತಂದುಕೊಂಡು ನಾಳೆ ನೀನು ಕಣ್ಣೀರು ಹಾಕೋಕ್ಕೆ ಮೊದಲು ಇವತ್ತು ನೀನು ಎಚ್ಚೆತ್ಕೋಬೇಕಾದ ಒಳ್ಳೇದಲ್ವಮ್ಮ? ಇವಾಗ ನೀವೇನು ಹೇಳ್ತೀರಾ ಗುರುಜಿ ಇದನ್ನ? ನೋಡಮ್ಮ, ನಾನು ನಿನಗೆ ಹೇಳ್ತಾ ಇರ್ತಕ್ಕಂಥದ್ದು ಬರೀ ಆನಂದ್ ಗುರುಜಿ ಮಾತೇ ಫೈನಲ್ ಅಲ್ಲ. ಆನಂದ್ ಗುರುಜಿ ಸಲಹೆ ಏನಪ್ಪ ಅಂದರೆ, ಸಂಬಂಧದಲ್ಲಿ ಮದುವೆ ಆದರೆ ಹುಟ್ಟೋ ಮಕ್ಕಳು ನಾಳೆ ದಿವಸ ಅಂಗವಿಕಲರಾಗ್ತಿದ್ದಾರೆ. ತುಂಬ ಕಡೆ ಅಂಗವಿಕಲರಾಗಿ ಆ ಮಕ್ಕಳನ್ನ ಎತ್ಕೊಂಬಂದು ನನ್ನ ಮುಂದೆ ನಿಂತಾಗ ಆ ತಾಯಂದ್ರೆ ಕಣ್ಣೀರು ಹಾಕಿದಾಗ ನನ್ನ ಕರಳು ಕಿವುಚುತ್ತೆ. ಜೊತೆಗೆ ಅದು ಸಮಸ್ಯೆ ಅಂತಕ್ಕದ್ದು ಬರೀ ನಾನು ಆ ಕ್ಷಣಕ್ಕೆ ಕಣ್ಣೀರು ಹಾಕೊಂಡು ಬಂದ್ಬಿಡ್ಬೋದು. ಆದರೆ ಜೀವನ ಪೂರ್ತಿ ಆ ಮಕ್ಕಳನ್ನ ಮುಂದಿಟ್ಕೊಂಡು ಕಣ್ಣೀರು ಹಾಕೋದು ಯಾರಮ್ಮ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀನು ವಿದ್ಯಾವಂತ ಇದೆಯಾ, ನೀನು ವಿದ್ಯೆ ಇಲ್ದಿರ ಏನೋ 9ನೇ ಕ್ಲಾಸೋ SLCನೋ ಮಾಡಿ ಮುಗಿಸ್ಕೊಂಡು ನನ್ನ ಜೀವನ ಇಷ್ಟೇ, ನಮ್ಮ ಅಪ್ಪ ಅಮ್ಮ ಕಟ್ಸೋವಂಥ ತಾಳಿ ನಾನು ಕಟ್ಟು ಕೂತ್ಕೊಂಡ್ಬಿಡ್ತೀನಿ, ನನ್ನ ಬದುಕು ಈ ಥರ ಅಂತಂದರೆ ನಾನು ಮಾತಾಡ್ತಿರ್ಲಿಲ್ಲ. ಆದರೆ ನೀನು ಜ್ಞಾನವಂತ ಇದೆಯಾ, ನಿನಗೆ ಇನ್ನೊಂದು ಆಪ್ಷನ್ ಕೊಡ್ತಾ ಇದ್ದೀನಿ. ನೀನು ಒಬ್ಬ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡು, ಯಾರನ್ನ ಒಳ್ಳೆ ವೈದ್ಯರನ್ನ ಕನ್ಸಲ್ಟ್ ಮಾಡಿ ನಮ್ಮ ಸಂಬಂಧ ಹೀಗಿದೆ, ಈ ಸಂಬಂಧದಲ್ಲಿ ಮದುವೆ ಆದರೆ ತೊಂದರೆ ಇಲ್ವಾ ಅನ್ನೋ ಒಂದು ಕ್ಲಾರಿಟಿ ತೊಗೊಂಡು ನೀನು ವಿವಾಹಕ್ಕೆ ಮುಂದಾಗು. ನಿನ್ನ ಮತ್ತು ಅವರ ಆ ಬಾಂಧವ್ಯ ಹೇಗಿದೆಯೋ ನನಗೆ ಗೊತ್ತಿಲ್ಲ, ಆದರೆ ನಾನು ಹೇಳೋದು, ಮುಂದೆ ಆಗುವಂಥ ಅಚಾತುರ್ಯಗಳನ್ನು ನಾವು ಸ್ವಾಗತಿಸಬಾರ್ದು, ಅದನ್ನು ಅಲ್ಲಿಂದಲೇ ಕಡಿವಾಣ ಹಾಕಬೇಕು. ಅದಕ್ಕಾಗಿ ಒಂದು ಸರಿಯಾದ ತೀರ್ಮಾನ ತಗೋ. ಒಳ್ಳೆಯದಾಗಲಿ, ಶುಭವಾಗಲಿ. ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮ ಜೊತೆಗೆ ಅದರೊಂದಿಗೆ ನಡೀತಕ್ಕಂಥ ಧರ್ಮ ರಥಯಾತ್ರೆ, ಮಹರ್ಷಿವಾಣಿ ಕಾರ್ಯಕ್ರಮ ಧರ್ಮ ರಥಯಾತ್ರೆ ನಿತ್ಯ ನಿರಂತರ ನಡ್ಕೊಂಡು ಹೋಗ್ತಾನೆ ಇರುತ್ತೆ. ಅಂತಹದ್ರಲ್ಲಿ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಇವತ್ತು ಮಹರ್ಷಿ ಮಂದಿರ ಎಲ್ಲಿದೆ? ಮಹರ್ಷಿ ಮಂದಿರ ಎಲ್ಲಿದೆ ಅಂದರೆ ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಮಹರ್ಷಿ ಮಂದಿರ ಇರುವಂಥ ಸಾಲಿಗ್ರಾಮ ಕ್ಷೇತ್ರ ಇರುವಂಥ ನವರತ್ನ ಅಗ್ರಹಾರ, ನವರತ್ನ ಅಗ್ರಹಾರದ ಅಲ್ಲಿನ ಮುಖಂಡರೆಲ್ಲರೂ ಹೊಂದಿದ್ದಾರೆ. ಉದ್ದೇಶ ಒಂದು ಅದ್ಭುತವಾದಂಥ ವಿಶೇಷವಾಗಿರ್ತಕ್ಕಂಥ ನವರತ್ನ ಅಗ್ರಹಾರದಲ್ಲಿ ಒಂದು ವಿಶೇಷವಾದಂಥ ನಾಗದೇವರ ಪ್ರತಿಷ್ಠಾಪನಾ ಮಹೋತ್ಸವ ಆಗಿದೆ. ಅಲ್ಲಿನ ನಾಗದೇವರ ಪ್ರತಿಷ್ಠೆ, ಅಲ್ಲಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವೃಕ್ಷ, ಆ ನಾಗದೇವರ ಸಾನ್ನಿಧ್ಯ ಇವತ್ತೇನು ಸೃಷ್ಟಿಯಾಗಿದೆ, ಒಂದು ದೇವಾಲಯ ಅಲ್ಲಿ ಕಟ್ಟಿದ್ದಾರೆ. ಅದಕ್ಕೂ ಪೂರ್ವಭಾವಿಯಾಗಿ ಒಂದು ಬೃಹತ್ ಮಟ್ಟದ ಅಶ್ವತ್ಥ ವೃಕ್ಷ ಇದೆ. ಆ ಅಶ್ವತ್ಥ ವೃಕ್ಷಕ್ಕೆ ತನ್ನದೇ ಆದಂಥ ಇತಿಹಾಸ ಇದೆ. ನೋಡಿ, ಒಂದು ಅಶ್ವತ್ಥ ವೃಕ್ಷ ಇದ್ದರೆ ಒಂದು ಊರಿಗೊಂದು ವೃಕ್ಷ ಅಂತ ಹೇಳ್ತಾರೆ. ಆ ಊರಿಗೊಂದು ವೃಕ್ಷ, ಆ ಬೃಹತ್ ಮಟ್ಟದ ವೃಕ್ಷ ಆಗಬೇಕಾದ್ರೆ ಆ ವೃಕ್ಷ ಸಾನ್ನಿಧ್ಯದಲ್ಲಿ ಅಂತಹ ಅದ್ಭುತವಾದ ಶಕ್ತಿ ಇರಬೇಕು. ಆ ವೃಕ್ಷ ಬರೀ ಪಕ್ಷಿಗಳಿಗೆ ಮಾತ್ರ ಸ್ಥಾನ ಕೊಟ್ಟಿರಲಿಲ್ಲ,
ಒಂದು ನಾಗನಿಗೂ ಸ್ಥಾನ ಇತ್ತು. ಆ ಒಂದು ವೃಕ್ಷದಲ್ಲಿ ಅಲ್ಲಿನ ನವರತ್ನ ಅಗ್ರಹಾರದ ಹಿರಿಯರು ಹೇಳ್ತಾರೆ, ವಯಸ್ಸಾಗಿರ್ತಕ್ಕಂಥ ಹಿರಿಯರು ಹೇಳ್ತಾರೆ, ಈ ವೃಕ್ಷದಲ್ಲಿ ಒಂದು ಘಟಸರ್ಪ ಇತ್ತು, ಒಂದು ಸರ್ಪರೇ ಓಡಾಡ್ತಿತ್ತು ಅಂತ. ಆ ಸರ್ಪ ಇದ್ದಂಥ ಸಾನ್ನಿಧ್ಯದಲ್ಲಿ ಇವತ್ತು ನಾಗದೇವರು ಪ್ರತಿಷ್ಠಾಪನೆ ಆಗಿ 48 ದಿವಸ ಮಂಡಲಾಚರಣೆ. ಹಾಗಾಗಿ ಗ್ರಾಮಸ್ಥರು ಆಗಮಿಸಿದ್ದಾರೆ. ಅಲ್ಲಿನ ಆಲಯದ ಆ ಉತ್ಸವಕ್ಕೆ ಆಹ್ವಾನ ಮಾಡಲಿಕ್ಕಾಗಿ ಮೊದಲು ತಾವು ತಂದಿರೋ ಹೂನಾರ ಎಲ್ಲ ಕೊಟ್ಬಿಡಿ, ಆಮೇಲೆ ನಾನು ಮೈಕ್ ಕೊಡ್ತೇನೆ ನಿಮಗೆ, ನೀವು ಮಾತಾಡಿ. ಒಳ್ಳೆಯದಾಗಿ ಸಣ್ಣ ಹೂನಾರ ತಂದಿದ್ದೀವಿ. ಎಲ್ಲ ಹಾರಗಳು ಮುಗಿದು ಬಂದರೆ ಅದನ್ನು ನಿಲ್ಲಿಸ್ತಾ ಇದ್ವಿ. ಇದು ನಮ್ಮೂರಿನ ಕಾರ್ಯಕ್ರಮ ಅದಾದ್ರಿಂದ ಎಲ್ಲ ಹಾರ ನನ್ನ ಮೇಲೆ ಬಂದಿದೆ. ಒಳ್ಳೆಯದಾಗಲಿ. ನಾಗದೇವತಾ ಪ್ರತಿಷ್ಠಾಪನಾ ಮಹೋತ್ಸವ ತಗೊಳ್ಳಿ, ಮಾತಾಡಿ. ತಮ್ಮ ಹೆಸರು, ನಿಮ್ಮ ಹೆಸರಿಂದ ಶುರು ಆಗಲಿ. ನನ್ನ ಹೆಸರು ಶ್ರೀ ಶ್ರೀನಿವಾಸ್ ಅಂತ, ನವರತ್ನಗ್ರಹಾರ. ನಾನು ನಮ್ಮೂರು ಆನಂದ ಗುರುಜಿ ನಮ್ಮ ಮಹರ್ಷಿ ಆಶ್ರಮ ನಮ್ಮೂರಲ್ಲಿದೆ. ಅದಕ್ಕೋಸ್ಕರ ಸ್ಪತ್ಕಟ್ಟೆ 48 ಕಾರ್ಯಕ್ರಮಕ್ಕೆ ಕರೆಯಕ್ಕೆ ಬಂದಿದ್ದೆ. ನಾವು ಎಲ್ಲರಿಗೂ ಒಳ್ಳೆಯದಾಗಲಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಒಳ್ಳೆಯದಾಗಲಿ. ನಮಸ್ತೆ ಗುರುಗಳೇ, ನನ್ನ ಹೆಸರು ಪಿಳ್ಳೇಗೌಡ ಅಂತ. ನಮ್ಮೂರಿನ ಪುರಾತನವಾದಂತಹ ಅಶ್ವತ್ಥಕಟ್ಟೆಯ ಜೀರ್ಣೋದ್ಧಾರವನ್ನು ನಮ್ಮ ಅಧ್ಯಕ್ಷರಾದಂತಹ NK ಮಹೇಶ್ ಕುಮಾರ್ ಮತ್ತು ಅಭಿಯವರ ಕುಟುಂಬದವರು ಮಾಡಿದ್ದಾರೆ. 48 ದಿನಗಳ ವಿಶೇಷ ಪೂಜೆಯನ್ನು ನೆರವೇರಿಸಿದ್ದಾರೆ. ನಾಳೆ ವಿಶೇಷ ಪೂಜೆ ಇದೆ, ದಯವಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕೆಂದು ತಮ್ಮಲ್ಲಿ ಕೋರಿಕೆ ಗುರುಗಳೇ. ತುಂಬ ಸಂತೋಷ. ಗೌರಮ್ನವರು, ಕೃಷ್ಣಪ್ಪನವರು. ನಮ್ಮ ಹೆಸರು ಜನಾರ್ದನ್ ಅಂತ. ಜನಾರ್ದನ್, ಹಾಂ ಹೇಳಿ. ಆನಂದ್ ಗುರುಜಿಯವರ ಆಶ್ರಮದಲ್ಲಿ ನವರತ್ನ ಅಗ್ರಹಾರದಲ್ಲಿ ಇದ್ದೀರಿ. ನಮ್ಮೂರುಗಳೇ ಆದಂಥ ಆನಂದ್ ಗುರುಜಿಯವರು ನಮ್ಮ ನಾಗದೇವತೆ ಪ್ರತಿಷ್ಠಾಪನಾ 48ನೇ ಮಂಡಲ ಪೂಜೆಗೆ ನಾವೆಲ್ಲ ಕರೆಯೋದಕ್ಕೆ ಬಂದಿದ್ದೀರಿ. ತುಂಬ ಸಂತೋಷ. ಮಂಜುನಾಥ್ ಅಂತ, ನವರತ್ನಗ್ರಹಾರ. ಆನಂದ್ ಗುರುಜಿಯವ್ರನ್ನ ನವರತ್ನಗ್ರಹಾರದ ನಾಗದೇವತಾ ಪ್ರತಿಷ್ಠಾಪನೆಗೆ 48ನೇ ದಿನದ ಮಹೋತ್ಸವ ಕರೆಯೋಕ್ಕೆ ಬಂದಿದ್ದೇವೆ. ಗುರುಗಳು ದಯವಿಟ್ಟು ಬರಬೇಕಂತ ವಿನಂತಿ. ತುಂಬ ಸಂತೋಷ. ನನ್ನೂರಿನ ಕಾರ್ಯಕ್ರಮ. ಪಿಳ್ರಾಜು ಅಂತ, ನವರತ್ನಗ್ರಹಾರ. ಆನಂದ್ ಗುರೂಜಿಯವರು ನಮ್ಮೂರ ಹತ್ರ ನೆಲೆಸಿರೋದೇ ಒಂದು ಭಾಗ್ಯ ನಮ್ಗೆ. ಅದರಿಂದ ಅಶ್ವತ್ಥಕಟ್ಟೆ ಶಂಕುಸ್ಥಾಪನೆ ಐತೆ 48 ದಿವಸದ್ದು. ಸ್ವಾಮಿಗಳನ್ನ ಕರೆಯಕ್ಕೆ ನಾವು ಬಂದಿದ್ದೀರಿ. ಅದ್ಧೂರಿತವಾದಂತಹ ನಾಗದೇವತಾ ಪ್ರತಿಷ್ಠಾಪನಾ ಮಹೋತ್ಸವ ಜೊತೆಗೆ ಮಹೇಶು ಮತ್ತು ಗೌರಮ್ಮ ಕೃಷ್ಣಪ್ಪನವರು ಇಲ್ಲಿ ಆಂಜನಮ್ಮ ಮತ್ತು ಮುನಿಕೃಷ್ಣಪ್ಪನವರು ನವರತ್ನ ಅಗ್ರಹಾರದ ಗ್ರಾಮಸ್ಥರು ಎಲ್ಲರೂ ಸೇರಿ ಬೃಹತ್ ಮಟ್ಟದ ಆಲಯ, ಅಂದರೆ ಆ ಒಂದು ವಿಶೇಷವಾಗಿರ್ತಕ್ಕಂಥ ವೃಕ್ಷದಲ್ಲಿ ಪಶು ಪಕ್ಷಿಗಳಿಗೆ ಮಾತ್ರ, ಅಂದರೆ ಪಕ್ಷಿಗಳಿಗೆ ಮಾತ್ರ ಸ್ಥಾನ ವೃಕ್ಷ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ಒಂದು ವೃಕ್ಷಕ್ಕೆ ಅಂತಹ ಅದ್ಭುತವಾದ ಶಕ್ತಿ ಇರುತ್ತೆ. ಅಂತಹ ಶಕ್ತಿಯುತವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ 48 ದಿವಸದ ಮಂಡಲಾಚರಣೆ ನಡೀತಿರ್ತಕ್ಕಂಥದ್ದು ಒಂದು ಅದ್ಭುತವೇ ಸರಿ. ಇಂತಹ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಅಂದರೆ ನಾಳೆ ಬೆಳಗಿನ ಸೂರ್ಯೋದಯದ ಕಾರ್ಯಕ್ರಮ ಇದು. ಅಂದರೆ ಇವತ್ತೇ ಕಾರ್ಯಕ್ರಮಗಳು ಪ್ರಾರಂಭ ಅಂತ ಇಲ್ಲಿ ಪತ್ರಿಕೆಯಲ್ಲಿದೆ. ಇವತ್ತು ಪ್ರಾರಂಭವಾಗುವಂತಹ ಕಾರ್ಯಕ್ರಮ ನಾಳೆ ಬೆಳಗ್ಗೆ ಸಂಪನ್ನವಾಗುವಂಥ ಕಾರ್ಯಕ್ರಮ ನವರತ್ನ ಅಗ್ರಹಾರದ ಸುತ್ತಮುತ್ತಿರ್ತಕ್ಕಂತಹ ಎಲ್ಲ ಗ್ರಾಮಸ್ಥರಿಗೂ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದ ಅನುಗ್ರಹವನ್ನು ಪಡೀಲಿಕ್ಕಾಗಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ದೇವರನ್ನು ಆರಾಧನೆ ಮಾಡಿ ನಾಗದೇವರ ಅನುಗ್ರಹ ಸಿಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಲೋಕ ಕಲ್ಯಾಣಾರ್ಥವಾಗಿ ಎಲ್ಲರಿಗೂ ಸಿಗುವಂಥದ್ದು ಒಂದು ಯೋಗ ಸಿಗಲಿ. ಯಾಕೆಂದರೆ ನಾಗೇಂದ್ರನ ಅನುಗ್ರಹ ಬೇಕು. ಯಾರ ಜಾತಕದಲ್ಲಿ ಸರ್ಪದೋಷ, ನಾಗದೋಷ ಅಥವಾ ಕುಟುಂಬದಲ್ಲಿ ಸಂತಾನ ಆಗದಿರತಕ್ಕಂಥದ್ದು, ಕುಟುಂಬದ ಯಶಸ್ಸಿಗೋಸ್ಕರ ಯಾರು ಕುಟುಂಬದ ಯಶಸ್ಸಿಗೋಸ್ಕರ ಸಲಹೆಯನ್ನು ತಗೊಳ್ಬೇಕು ಅಂದರೂ ಮೊದಲೋಗಿ ನಾಗದೇವರನ್ನು ದರ್ಶನ ಮಾಡಿ ಬನ್ನಿ ಅಂತ ಹೇಳ್ತಾರೆ. ಅಂದರೆ ಎಲ್ಲರೂ ಶ್ರೀ ಘಾಟಿ ಕ್ಷೇತ್ರದ ಸುಬ್ರಹ್ಮಣ್ಯೇಶ್ವರನ ದರ್ಶನಕ್ಕೆ ಹೊರಡೋರಿದ್ದರು. ಆದರೆ ಘಾಟಿಯಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರ ನಾಗೇಂದ್ರನು ಇವತ್ತು ನವರತ್ನ ಅಗ್ರಹಾರದಲ್ಲಿ ಬೃಹತ್ ಮಟ್ಟದ ವಿಶೇಷವಾಗಿರ್ತಕ್ಕಂಥ ನಾಗನ ಪ್ರತಿಷ್ಠಾಪನೆ ಮಾಡಿ ಆ ಸಾನ್ನಿಧ್ಯದಲ್ಲಿ 48 ದಿವಸಗಳ ಮಂಡಲಾಚರಣೆ ಬಹಳ ಅದ್ಭುತವಾಗಿ ನಡೀತಾ ಇದೆ. ಹಾಗಾಗಿ ಎಲ್ಲ ಗ್ರಾಮದ ಗ್ರಾಮಸ್ಥರು ಒಂದು ಕಡೆ ಸೇರಿ ನಾಗೇಂದ್ರನ ಪೂಜೆ ನಡೆಸುವಂಥ ಈ ಶುಭಗಳಿಗೆ ತಮ್ಮೆಲ್ಲರಿಗೂ ಸಹಿತ ಸುತ್ತಮುತ್ತ ಗ್ರಾಮದ ಎಲ್ಲ ಗ್ರಾಮದವರು ಈ ನಾಗೇಂದ್ರನ ದರ್ಶನಕ್ಕೆ ಪಡೆದು ಜೊತೆಗೆ ಅಶ್ವತ್ಥಕಟ್ಟೆಗೆ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ, ಒಂದು ಗರ್ಭ ನಿಲ್ಲಿಲ್ಲ ಅಂದರೆ ಅಥವಾ ಚರ್ಮರೋಗ ಇದ್ದರೆ ಅಥವಾ ಗರ್ಭಕ್ಕೆ ಸಂಬಂಧಪಟ್ಟತಕ್ಕಂಥ ದೋಷ ಇದ್ದರೂ ಸಹಿತ ಅದು ದೂರ ಆಗಬೇಕಾದ್ರೆ ಮೊದಲು ಮಾಡಬೇಕಾದ್ದೇ ನಾಗೇಂದ್ರನ ಸೇವೆ ಅಥವಾ ಅಶ್ವತ್ಥ ಪ್ರಾರ್ಥನೆ ಅಂತ ಹೇಳ್ತೀವಿ.
ಅಂತಹ ಅಶ್ವತ್ಥ ಮಕ್ಷ ಆ ವಿಶೇಷವಾಗಿರ್ತಕ್ಕಂಥ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜ ಇತಿ ನಮಃ ಅಂಥ ಬೃಹದ್ ಮಟ್ಟದ ವೃಕ್ಷವನ್ನು ಮುಟ್ಟಿ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಮಾಡತಕ್ಕಂಥ ಯೋಗ ಫಲ ಎಲ್ಲರಿಗೂ ಸಿಗುವಂಥದ್ದಾಗಲಿ. ನಾಗೇಂದ್ರನ ಅನುಗ್ರಹ ಸಿಗಲಿ. ಮತ್ತೊಮ್ಮೆ ನವರತ್ನ ಅಗ್ರಹಾರದ ಗ್ರಾಮಸ್ಥರೆಲ್ಲರಿಗೂ ಸಹಿತ ಶುಭವಾಗಲಿ, ಒಳ್ಳೆಯದಾಗಲಿ.